ಇವತ್ತು ಮತ್ತೆ ಸತ್ಯಪಯಣದ ಮುಂದುವರಿದ ಭಾಗವನ್ನು ನೋಡೋಣ. ಮೊನ್ನೆವರೆಗೂ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಇದು ಒಂದು ಆತ್ಮ ಭೂಮಿಗೆ ಬಂದ್ಮೇಲೆ ಒಂದೊಂದು ಹಂತದಲ್ಲಿ ಆ ಚಕ್ರವನ್ನು ಭೇದಿಸಿಕೊಂಡು ಯಾವ ಸ್ಥಿತಿನ ತಲುಪ್ತಾ ಇರತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಡಾಕ್ಟರ್ ಸುಭಾಷ್ ಪತ್ರಿಜಿ ದಂಪತಿಗಳಿಗೆ ವಂದಿಸುತ್ತಾ, ಹಾಗೆ ಈ ಒಂದು ವೇದಿಕೆಯ ಈ ಒಂದು ಮಹಾವತಾರ್ ಫೌಂಡೇಶನ್ ರೂವಾರಿ ಆದಂತಹ ರಂಗನಾಥ್ ಸರ್ಗೂ ನಮನಗಳನ್ನು ಸಲ್ಲಿಸುತ್ತಾ, ಧ್ಯಾನಿಗಳ ಯಾರೆಲ್ಲ ಝೂಮ್ ಹಾಗೂ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವಂತ ಎಲ್ಲಾ ಧ್ಯಾನಿಗಳಿಗೂ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈಗ ನಾವು ಮೂಲಾಧಾರ ಚಕ್ರದಿಂದ ಹಿಡಿದು ಮೊನ್ನೆ ನಾವು ಮಣಿಪುರದವರೆಗೂ ನಾವು ತಿಳ್ಕೊಂಡ್ವಿ. ಮಣಿಪುರದವರೆಗೂ ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ ಅನಾಹತ ವಿಶುದ್ಧವರೆಗೂ ನಾವು ತಿಳ್ಕೊಂಡ್ವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಇಲ್ಲಿ ನಾವು ಬೇಸಿಕ್ ನ ಇರತ್ತೆ. ಅದು ಆಟೋಮೆಟಿಕ್ ನಮ್ಮ ಒಂದು ಲೈಫ್ ಸ್ಟೈಲ್ ಡೇ ಬೈ ಡೇ ಹೋದಂಗೆಲ್ಲ ನಾವು ಆ ಚಕ್ರಗಳಲ್ಲಿ ನಾವು ಆಕ್ಟಿವೇಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಈ ಒಂದು ಸತ್ಯ ಪಯಣ ಎನ್ನುವ ಬೆಳಕಿನಿಂದ ಬೆಳಕಿನಡೆಗೆ ಎಷ್ಟು ಚೆನ್ನಾಗಿ ಇದೊಂದು ಚಾನಲಿಂಗ್ ಆಗಿರುವಂತಹ ಸಂದೇಶಗಳನ್ನು ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ಬೇಸಿಕ್ ನ ರೀಚ್ ಆದ್ಮೇಲೆ ನಾವು ಮುಂದಿನ ಒಂದು ಚಕ್ರಕ್ಕೆ ಬರಲೇಬೇಕು. ಮುಂದಿನ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಮುಂದಿನ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳುವಾಗ ನಾವು ಇದೇ ಸ್ಥಿತಿನಲ್ಲಿ ಇರ್ತೀವ? ಇಲ್ಲ, ನಾವು ಮತ್ತೆ ಜನ್ಮಗಳನ್ನು ತೆಗೆದುಕೊಂಡು ಒಂದು ಆತ್ಮ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಎಲ್ಲವನ್ನೂ ನಾನು ಅನುಭವ ತಗೊಂಡಿದ್ದೀನಿ ಅಂತ ಯಾವಾಗ ಹೇಳತ್ತೆ, ಯಾವಾಗ ಆಗತ್ತೆ, ಆ ಪರಿಪಕ್ವವಾಗಿ ಯಾವಾಗ ಆಗತ್ತೆ ಆ ಆತ್ಮ ಅಂದ್ರೆ ಎಲ್ಲಾ ಚಕ್ರವನ್ನು ಅದು ಭೇದಿಸಿಕೊಂಡು ಪ್ರತಿಯೊಂದು ತನ್ನ ಜನ್ಮದಲ್ಲೂ ಎಲ್ಲ ಅನುಭವಗಳನ್ನು ಯಾವಾಗ ಅದು ಆಸ್ವಾದಿಸುತ್ತೋ, ಅನುಭವವನ್ನು ಮಾಡ್ಕೊಳ್ಳುತ್ತೋ, ಆವಾಗ ಏನಾಗತ್ತೆ ಅಂತಂದ್ರೆ ಪರಿಪಕ್ವವಾಗತ್ತೆ. ಆವಾಗ ಕೊನೆಗೆ ಏನಂದ್ರೆ ಅದು ಮುಕ್ತಿ ಮಾರ್ಗವನ್ನು ಸೇರುತ್ತೆ. ನಾವ್ ಎಲ್ಲಿವರೆಗೂ ನೋಡಿದ್ವಿ ಲಾಸ್ಟ್ ಅಂತಂದ್ರೆ ಈ 3 ಚಕ್ರಗಳು ಹೇಳಿದಲ್ವಾ, ಬೇಸಿಕ್. ಈ ಬೇಸಿಕ್ ಆದ್ಮೇಲೆ ಸ್ವಲ್ಪ ನಮ್ಗೆ ಅನಾಹತ ಮತ್ತು ವಿಶುದ್ಧ ಅದು ನಮ್ಗೆ ಗುರ್ತಾಗತ್ತೆ. ಅನಾಹತ ಮತ್ತು ವಿಶುದ್ಧ ಚಕ್ರದಲ್ಲಿ ಏನಾಗತ್ತೆ ಅಂತಂದ್ರೆ, ಅನಾಹತ ಒಂದು ಹೃದಯ ಚಕ್ರ ಅಂತ ಹೇಳ್ತೀವಿ, ಹಾರ್ಟ್ ಚಕ್ರ. ಅಲ್ಲಿ ನಮ್ಗೆಲ್ಲ ಪ್ರೀತಿ ಭಾವನೆ ಬರುತ್ತೆ. ಪ್ರೀತಿ ಇಲ್ಲ ದ್ವೇಷ, ದ್ವೇಷ ಬಂದ್ರೆ ಅಲ್ಲಿ ನಾವು ಫೇಲ್ಯೂರ್ ಅಲ್ವಾ. ಅಲ್ಲಿ ನಮ್ಗೆ ಹಾರ್ಟ್ ಸಮಸ್ಯೆ ಇದೆ. ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಎಲ್ಲಿ ನಮ್ಗೆ ಹಾರ್ಟ್ ಸಮಸ್ಯೆ, ಹಾರ್ಟ್ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ನಮ್ಮ ಹಾರ್ಟ್ ಚಕ್ರದಲ್ಲಿ ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಅರ್ಥ. ಭಗವಂತ ನಮ್ಮ ದೇಹದಲ್ಲಿ ಎಲ್ಲಾ ಚಕ್ರಗಳನ್ನು, ಈ ಒಂದು 7 ಚಕ್ರ ನಮ್ಮ ದೇಹದೊಳಗೆ ಒಂದು ಡಿಸ್ಕ್ ರೂಪದಲ್ಲಿ ಇನ್ಸ್ಟಾಲ್ ಮಾಡಿ ಕಳ್ಸಿದಾನೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ. ಈ 3 ಚಕ್ರಗಳಲ್ಲಿ ಮೊದಲನೇ 3 ಚಕ್ರದಲ್ಲಿ ನಮ್ಗೆ ಏನು ಅರ್ಥ ಆಗೋದಿಲ್ಲ. 4, 5ನೇ ಚಕ್ರದಲ್ಲಿ ಸ್ವಲ್ಪ ನಾವು ಹೇಗೆ ಆಗ್ತೀವಿ. 4, 5 ಅಂದ್ರೆ ಅನಾಹತ ಮತ್ತು ವಿಶುದ್ಧಿ ಚಕ್ರಕ್ಕೆ ಬಂದ. ವಿಶುದ್ಧಿ ಮೀನ್ಸ್ ಥ್ರೋಟ್ ಚಕ್ರ. ಅನಾಹತದಲ್ಲಿ ನಾವು ಕೆಲವರ ಅನುಭವಗಳನ್ನು ಕೇಳಿಕೊಂಡು, ಈಗ ಅನಾಹತ ಚಕ್ರ ಅಂದ್ರೆ ಹಾರ್ಟ್ ಚಕ್ರ. ಇಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೀತಿ ಭಾವನೆಯನ್ನು ಬೆಳೆಸ್ಕೊಳ್ತೀವಿ, ಸಮಾಧಾನ, ಶಾಂತಿ ಇದನ್ನೆಲ್ಲ ಬೆಳೆಸ್ಕೊಂಡಾಗ ಆ ಚಕ್ರ ಆಕ್ಟಿವೇಟ್ ಆಗತ್ತೆ. ಮತ್ತೆ ಆ ಚಕ್ರನೇನಾದ್ರೂ ನಾವು ಸ್ವಲ್ಪ ನಾವು ಹಿಂದಕ್ಕೆ ಬಂದ್ವಿ, ಸಿಟ್ಟು ಮಾಡ್ಕೊಂಡು ದುಃಖ ನಿಜವಾಗ್ಲು ಯಾರು ಮಾಡ್ಕೋಬೇಡ್ರಿ. ಯಾವುದೇ ಸ್ಥಿತಿ ಬರ್ಲಿ, ಇವತ್ತು ಖುಷಿನೇ ಆಗ್ಲಿ, ನಮ್ಗೇನೋ ದುಃಖನೇ ಆಗ್ಲಿ, ಎಲ್ಲ ಅಷ್ಟೇ ಅಂತ ಯಾರು ಸಮತ್ವ ಭಾವದಲ್ಲಿ ತಗೊಳ್ತಾರೋ ನಿಜವಾಗ್ಲು ಆ ಅನಾಹತ ಚಕ್ರ, ಅವ್ರ ಹಾರ್ಟ್ ಚಕ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರತ್ತೆ. ಇದಾದ ಮೇಲೆ ನೋಡ್ರಿ, ಇಲ್ಲಿ ಕೆಲವರ ಅನುಭವಗಳನ್ನು ನಾವು ಕೇಳಿಸ್ಕೊಂತಾ ಇರ್ತೀವಿ. ಈ ಚಕ್ರ ಆಕ್ಟಿವೇಟ್ ಆಗ್ತಾ ಇರತ್ತೆ. ಇದು ಆಕ್ಟಿವೇಟ್ ಆಗ್ಬೇಕು ಅಂತಂದ್ರೆ ಒಂದು 4-6 ಜನರ ಬಾಯಿಯಿಂದ ಈ ಅನಾಹತ ಚಕ್ರ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ ಅಲ್ವಾ. ಇವಾಗ ನಾವು ಧ್ಯಾನಕ್ಕೆ ಬಂದ್ವಿ, ನಮಗೆ ಬರೀ ಮಣಿಪುರವರೆಗೆ ಗೊತ್ತಿದೆ ಅಷ್ಟೇ, ಬೇಸಿಕ್ ಅಲ್ಲೇ ಇದ್ವಿ. ನೆಕ್ಸ್ಟ್ ನಮ್ಗೆ ಅನಾಹತನೂ ಗೊತ್ತಿಲ್ಲ, ವಿಶುದ್ಧಿ ಗೊತ್ತಿಲ್ಲ, ಆಜ್ಞಾ ಗೊತ್ತಿಲ್ಲ, ಸಹಸ್ರನೂ ಗೊತ್ತಿಲ್ಲ ಅಂದಾಗ ನಾವೇನು ಧ್ಯಾನ ಅನ್ನೋದು ನಮ್ಗೆ ಎಲ್ಲೋ ಒಂದ್ ಕಡೆ ಕೇಳಿರ್ತೇವೆ, ಅಥವಾ ಯಾವ್ದೋ ಒಂದು ಸ್ಟಡಿ ಮಾಡುವಾಗ ನಮ್ಮಲ್ಲಿ 7 ಚಕ್ರ ಇದಾವೆ ಅಂತ ಯಾರೋ ಹೇಳ್ತಿರ್ತಾರೆ.
ಅದ್ರ ಬಗ್ಗೆ ಸ್ವಲ್ಪ ಅನುಭವ ಹೇಳ್ತಿರ್ತಾರೆ, ಅವಾಗ ನಮ್ಗೆ ಗೊತ್ತಾಗತ್ತಾ ನಮ್ಮ ಹಾರ್ಟ್ ಚಕ್ರ ಮತ್ತ ವಿಶುದ್ಧಿ ಚಕ್ರ. ಅವಾಗ ನಮಗೇನ್ ಅನ್ಸುತ್ತೆ, ಓಹೋ ಇದು ಹೀಗಿದ್ರೆ ಆಕ್ಟಿವೇಟ್ ಆದಂಗ, ಹಂಗಂದ್ರೆ ನಾನು ಮಾಡೋಣ. ಯಾರೋ ಹೇಳಿದ್ದನ್ನ ಕೇಳಿ ನಾವೇನೋ ಇಷ್ಟು ಬೀಗಿಕೊಂಡು ಹೋಗ್ತಾ ಇರ್ತೀವಿ, ನನಗೆ ಗೊತ್ತಾಯ್ತು ಅಂತ ಹೇಳಿ. ಬಟ್ ಅದರಲ್ಲೂ ಕೂಡ ಏನು ಗೊತ್ತಾಯ್ತು ಅನ್ನೋದ್ರಲ್ಲಿನೇ ಒಂದ್ 4 ಜನ್ಮಗಳು ತಗೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಓಕೆ, ಇದನ್ನ ಆಕ್ಟಿವೇಟ್ ಮಾಡೋಣ, ಮತ್ತೆ ಅಷ್ಟು ಜನ್ಮಗಳು ತಗೊಂತೀವಿ. ಇದಾದ ಮೇಲೆ ವಿಶುದ್ಧಿ ಒಂದ್ ನಿಮಿಷ. ಅನಾಹತ ಮತ್ತ ವಿಶುದ್ಧಿನಲ್ಲಿ ಏನಂದ್ರೆ ಒಳ್ಳೆ ಮಾತುಗಳನ್ನು ನೋಡಿ. ನಮ್ಮ ಥ್ರೋಟ್ ಚಕ್ರ ಚೆನ್ನಾಗಿರ್ಬೇಕು, ಈ ಗಂಟಲಿನ ಭಾಗದಲ್ಲಿ ಇರುವಂತದ್ದು. ಇದು ನಮಗೆ ಚೆನ್ನಾಗಿ ಇರಬೇಕು. ಇಲ್ಲಿ ಏನು ನಮಗೆ ಪ್ರಾಬ್ಲಮ್ ಬರಬಾರ್ದು. ಯಾಕೆ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ನಮ್ಮ ಮಾತುಗಳು ಸರಿಯಾಗಿ ಹೊರಗಡೆ ಹೋಗ್ಬೇಕು. ನಮ್ಮ ಮಾತುಗಳು, ನಮ್ಮ ಧ್ವನಿ ಸರಿಯಾಗಿ ಹೊರಗೆ ಹೋಗ್ಬೇಕು. ಒಂದು ಮಾತಾಡ್ತಾ ಇದ್ರು ಕೂಡ ಅಷ್ಟು ಶುದ್ಧವಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಮಾತು ಯಾವತ್ತು ಶುದ್ಧವಾಗಿರ್ಬೇಕು, ನುಡಿ ಯಾವತ್ತು ಚೆನ್ನಾಗಿರ್ಬೇಕು, ಇನ್ನೊಬ್ರಿಗೆ ಅದು ಸ್ಫೂರ್ತಿದಾಯಕವಾಗಿರ್ಬೇಕು, ಅದರಿಂದ ಏನಾದ್ರೂ ಪ್ರಯೋಜನವಿರ್ಬೇಕು ಅಂತ ಹೇಳ್ತಾರೆ. ಇಂಥವರು ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗಿರತ್ತೆ ಅಂತ ಅರ್ಥ. ಇಲ್ಲಿ ನಾವು ಅಂದ್ರೆ ಈ ಒಂದು ಚಕ್ರದಲ್ಲಿ ತಪ್ಪಾಗಿ ನಡೆದಾಗ, ಬೇಡವಾದದ್ದನ್ನು ಮಾತಾಡಿದಾಗ, ಬೇಡವಾದದ್ದನ್ನೇ ಯಾವಾಗ್ಲೂ ಮಾತಾಡ್ತಾನೆ ಇದ್ದಾಗ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದು ಕಾಮನ್ ಆಗಿ ನಾ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಅನಾಹತ ವಿಶುದ್ಧ ಚಕ್ರಕ್ಕೆ ಬಂದ ತಕ್ಷಣ ನಮಗೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾರ್ದೋ ಕೇಳ್ದೆ 4 ಎಕ್ಸ್ಪೀರಿಯನ್ಸ್ ಹಂಗಂತೆ ಹಿಂಗಂತೆ ಅಂದಾಗ ನಾವೇ ಆ ಎಕ್ಸ್ಪೀರಿಯನ್ಸ್ ಮಾಡಿದೀವೇನೋ ಅನ್ನೋ ತರ ಅಷ್ಟು ಬೆಳೆದ್ಬಿಟ್ಟಿದೀವಿ ಅಂತ ಹೇಳಿ ನಮಗ್ ಫೀಲ್ ಆಗ್ತಾ ಇರತ್ತೆ. ಧ್ಯಾನಕ್ ಬಂದಾಗ ನೋಡಿ, ನಮ್ಗಿನ್ನು ಇಷ್ಟು ಆಕ್ಟಿವೇಟ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅನಾಹತನೂ ಆಕ್ಟಿವೇಟ್ ಆಗಿರಲ್ಲ, ವಿಶುದ್ಧಿನೂ ಆಕ್ಟಿವೇಟ್ ಆಗಿರಲ್ಲ. ಸ್ವಲ್ಪ ದಿವಸ ಹೋಗ್ಬೇಕು. ಎಲ್ಲಾರ ಎಕ್ಸ್ಪೀರಿಯನ್ಸ್ ಇವಾಗ ಈ ತರ ಒಂದು ವೇದಿಕೆನಲ್ಲಿ ಯಾರೋ ಒಬ್ರು ಮಾಸ್ಟರ್ ಬಂದು ಇವತ್ತು ಕ್ಲಾಸ್ ಕೊಡ್ತಾ ಇದಾರೆ ಅಂದ್ರೆ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲ, ಆ ಸಮಯದಲ್ಲಿ ಅವ್ರು ಹೇಳೋದು ಎಷ್ಟು ಚಿಕ್ಕ ವಯಸ್ಸಿನವ್ರು ಬಂದ್ ನಾನ್ ಕ್ಲಾಸ್ ತಗೊಳ್ಳುವಾಗ ಇಷ್ಟೇ, ಎಷ್ಟು ಚಿಕ್ಕ ವಯಸ್ಸಿನವ್ರು ಬಂದು ಹೇಳ್ತಾ ಇದ್ರು. ನನಗಿಂತಲೂ ಚಿಕ್ಕವರು ಬಂದು ಹೇಳ್ತಾ ಇದ್ದ ಅಂದಾಗ ಎಷ್ಟು ಅವರಿಗೆ ಜ್ಞಾನ ಇದೆ, ಇದನ್ನ ನಾನು ಮಾಡ್ಕೋಬಹುದಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಅವಾಗ. ಹಿಂಗೆ ಇದು ಯಾವಾಗ ಬರುತ್ತೆ ಅಂದ್ರೆ ಅವ್ರದ್ದು ನೋಡಿ ನಾವು ಕಲ್ತಿರ್ತೀವಿ. ಕಲ್ತು 4 ಬುಕ್ ಓದ್ಬೇಕು. ಪತ್ರಿಜಿಯವ್ರು ಹೇಳಿದಾರಲ್ವಾ, ಜ್ಞಾನಾರ್ಜನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೂ ಭಗವದ್ಗೀತನ ಹೇಳಿದ್ದಾರೆ. 18 ಅಧ್ಯಾಯಗಳನ್ನು ಯಾರು ತಿಳ್ಕೊಂತಾರೆ, ಎಲ್ಲ ಪತ್ರಿಜಿಯವ್ರು ಹೇಳಿದ್ದು ಅದೇ. ಆಮೇಲೆ ಪತ್ರಿಜಿಯವರ 18 ಸೂತ್ರಗಳಿದಾವೆ. ಎಲ್ಲ ನಾವು ಮಾಡ್ಕೊಂಡಾಗೆ ನಿಜವಾದ ಒಂದು ಮಾಸ್ಟರ್ ಆಗಿ ರೆಡಿ ಆಗ್ತೀವಿ, ಹೊರಗಡೆ ಬರ್ತೀವಿ. ಸೊ ಇಲ್ಲಿ ನಾವು ಅನಾಹತ ಮತ್ತು ವಿಶುದ್ಧ ಚಕ್ರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ವಿ, ಹೌದಾ? ಹಾರ್ಟ್ ಚಕ್ರ ಚೆನ್ನಾಗಿರ್ಬೇಕು, ಮತ್ತೆ ಥ್ರೋಟ್ ಚಕ್ರ ಚೆನ್ನಾಗಿರ್ಬೇಕು. ಇಲ್ಲಿ ನಾವು ಕಂಪ್ಲೀಟ್ ಆಗ್ತೀವಿ. ಇಲ್ಲಿ ಮತ್ತೆ ಏರಿಳಿತ ಮಾಡ್ಕೊಳಂಗಿಲ್ಲ, ಇಳಿತ ಮಾಡ್ಕೋಬಾರ್ದು, ಏರ್ಬೇಕು. ಮತ್ತೆ ನೆಕ್ಸ್ಟ್ ಆಜ್ಞಾ ಚಕ್ರಕ್ಕೆ ಬರ್ತೀವಿ, ನಮ್ಮ ಹಣೆಯಲ್ಲಿರುವಂತಹ 2 ಹುಬ್ಬಿನ ನಡುವೆ. ಈ ಆಜ್ಞಾ ಚಕ್ರಕ್ಕೆ ಬಂದಾಗ ನಮ್ಗೆ ಈ ಅನ್ಸುತ್ತೆ, ಎಷ್ಟೋ ಕ್ಲಾಸ್ಗಳಲ್ಲಿ ಕೂತ್ಕೋತೀವಲ್ವಾ, ಅನ್ಸುತ್ತೆ ನಾವು ಶಾಂತತೆಯಿಂದ ಕೂತ್ಕೋಬೇಕು, ತಾಳ್ಮೆಯಿಂದ ಇರಬೇಕು, ಇದನ್ನೆಲ್ಲ ಕಲಿತಾ ಇರ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಹೋದಂಗೆಲ್ಲ ಒಂದು ಸರಿ ನಮ್ಗೆ ಆ ದಿವ್ಯ ದೃಷ್ಟಿ ಅನ್ನೋದು, ಆ ಆಜ್ಞಾ ಚಕ್ರನ ಆಕ್ಟಿವೇಟ್ ಆದಾಗೆ ನಾವ್ ಏನೆಲ್ಲ ಕಾಣ್ತಾ ಇರ್ತೀವಿ, ಆ ಒಂದು ದಿವ್ಯ ದೃಷ್ಟಿಯಲ್ಲಿ, ದಿವ್ಯ ಚಕ್ಷುಗಳಲ್ಲಿ ಏನೆಲ್ಲ ಕಾಣ್ತಾ ಇರ್ತೀವಿ. ಬೇಕಂದ್ರೆ ನನ್ನ ಮುಂದಿನ ಲೈಫ್ ಅನ್ನು ನೋಡ್ಕೋಬಹುದು, ಅಥವಾ ನನ್ನ ಸಾಧನೆ ಏನು, ನಾನು ಯಾರು, ಯಾಕೆ ಬಂದಿದ್ದೀನಿ, ನಾನ್ ಮುಂದೆ ಏನ್ ಮಾಡ್ಬೇಕು, ಇದು ಎಲ್ಲ ನಮ್ಗೆ ಗೊತ್ತಾಗತ್ತೆ. ಕೆಲವೊಂದು ಹೇಗೆ ಅಂತಂದ್ರೆ ನಮ್ಮ ಕೆಲವು ನೋವುಗಳಿರ್ತವೆ, ಕೆಲವೊಂದು ಏನೋ ಒಂದು ಸಮಸ್ಯೆಗಳಿರ್ತವೆ ನಮ್ಮ ಲೈಫ್ ಅಲ್ಲಿ. ಇದು ಯಾಕೆ ಏನು ಅಂದ್ರೂ ಕೂಡ ಅದಕ್ಕೆ ಕಾರಣಗಳನ್ನು ನಾವೇ ನೋಡ್ಕೊಂಡು ಬರ್ತಾ ಇರ್ತೀವಿ. ಪಾಸ್ಟ್ ಲೈಫ್ ಅಲ್ಲಿ ಏನಾಗಿರತ್ತೆ, ಅದರ ಮುಂದುವರಿದ ಭಾಗ ಅನ್ನೋ ತರ ನಾವಿಲ್ಲಿ ದಿವ್ಯ ದೃಷ್ಟಿಯಲ್ಲಿ ಎಲ್ಲ ನೋಡ್ಕೊಂಡು ಇದಕ್ಕೆ ಪರಿಹಾರನು ಕೂಡ ಹುಡುಕೊಂತೀವಿ. ಇವಾಗ ಏನಾಯ್ತು ಅಂತಂದ್ರೆ, ನಮ್ಮ ಆಜ್ಞಾ ಚಕ್ರದಲ್ಲಿ ಅಪ್ಪ ನನಗೆ ಯಾರು ಬೇಕಾಗಿಲ್ಲ, ಇವಾಗ ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಪ್ಪ, ಇದನ್ ಬಿಟ್ಟು ಎಲ್ಲಿ ಹೋಗ್ಬಾರ್ದು, ನನಗೆಲ್ಲ ಗೊತ್ತಾಗ್ತಾ ಇದೆ, ಸಾಧನಾ ಮಾರ್ಗಕ್ಕೆ ಇಳಿಬೇಕು ಅನ್ನೋದು ಗೊತ್ತಾಗತ್ತೆ. ಆಜ್ಞಾ ಚಕ್ರ ಆಕ್ಟಿವೇಟ್ ಆಗೈತಂದ್ರೆ ಸಾಕು, ಹೌದಲ್ವಾ, ಇದರಲ್ಲಿ ಶಕ್ತಿ ಇದೆ, ಇದರಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಬಹುದು ನಾವು ಅಂತ ಹೇಳಿ
ನಮ್ಮನ್ನ ನಾವು ಆ ಖುಷಿ ಪಡ್ಕೊಳ್ಳೋ ಅಂದ್ರೆ ಅಷ್ಟು ಖುಷಿ ಆಗತ್ತೆ, ನಾನು ಇನ್ನೂ ಏನಾದ್ರೂ ಮಾಡ್ಬೇಕು, ನಾ ಇನ್ನೂ ಕಲಿಬೇಕು ಅಂತ. ಇಲ್ಲಿ ಏನಾಗತ್ತೆ ಅಂತಂದ್ರೆ 2 ಸ್ಥಿತಿಗಳು ಬರ್ತವೆ. ಆಜ್ಞಾ ಚಕ್ರದಲ್ಲೇ ಇದ್ದುಕೊಂಡು ಅದರಲ್ಲೇ ಇದ್ದು ಬಿಡ್ತಾರೆ ಕೆಲವರು. ಓ ನನ್ಗೆ ಗುರ್ತಾಗ್ತಾ ಇದೆ, ನಾನು ಏನ್ ಮಾಡ್ಕೋಬೇಕು ಗುರ್ತಾಗ್ತಾ ಇದೆ, ಏನ್ ಸಾಧನೆ ಮಾಡ್ಬೇಕು ಗುರ್ತಾಗ್ತಾ ಇದೆ, ಅದೇ ಸ್ಥಿತಿನಲ್ಲಿ ಇದ್ಕೊಂಡು ತಿರುಗಿ 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 ಲೈಫ್ ತಗೊಳ್ತಾ ಇರ್ತಾರೆ. ಅಂದ್ರೆ ಜನನ ಮರಣ ಅದೇ ಆಜ್ಞಾಚಕ್ರದಲ್ಲಿ ಬರ್ತಾ ಇರ್ತಾರೆ. ಇನ್ನೊಂದು ಸ್ಥಿತಿ ಏನಾಗುತ್ತೆ ಅಂತಂದ್ರೆ ಇದಕ್ಕೂ ಮೀರಿ ಸಹಸ್ರಾರ ಇದೆ, ಅದನ್ನು ಸಾಧಿಸೋಣ ಅಂತ ಕೂಡ ಇರತ್ತೆ. ಕೆಲವರು ಈ ಒಂದು ಸಾಧನಾ ಪಥದಲ್ಲಿ ಬಂದಾಗ ಸಹಸ್ರಾರ ಚಕ್ರಕ್ಕೆ ಏರೋದು ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭವಾಗಿ ನಾವು ಸಾಧನೆ ಮಾಡೋದಲ್ಲ ಅಂತ ಎಲ್ಲಾ ಸಾಕಷ್ಟು ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಗೊತ್ತಿರತ್ತೆ ನಿಮಗೆ. ಯಾಕಂದ್ರೆ ಸಹಸ್ರಾರವನ್ನು ರೀಚ್ ಆಗೋದು ಸಾಧಕರು, ಅವರು ಯೋಗಿಗಳು, ದೊಡ್ಡ ದೊಡ್ಡ ಸಾಧನೆ ಮಾಡ್ಕೊಂಡು ಅವ್ರು ತುಂಬಾ ಅದರಲ್ಲಿ ಕೂತ್ಕೊಂಡ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಮಗಾಗತ್ತಾ ಅನ್ನೋದು ಒಂದು ಕ್ವಶನ್. ಸಾಧನೆ ಮಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಆಗತ್ತೆ, ಆದ್ರೆ ತುಂಬಾ ಕಠಿಣ ಪರಿಶ್ರಮದಿಂದ ಆ ಒಂದು ಸಹಸ್ರಾರವನ್ನು ರೀಚ್ ಆಗ್ತಾರೆ. ಓಕೆ, ಈ ರೀತಿಯಾಗಿ ಆಜ್ಞಾಚಕ್ರ ಮತ್ತು ಸಹಸ್ರಾರ. ಆಜ್ಞಾಚಕ್ರದಲ್ಲಿ ಬಂದ ಯೋಚನೆಗಳು ಒಂದು, ಅದರಲ್ಲೇ ತಾವು ನಾನು ಇಲ್ಲಿಂದನೇ ನಾನು ಸಿದ್ಧಿ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾರೆ. ಕೆಲವರು ಇದಕ್ಕೂ ಮೀರಿ ಮೇಲೆ ಹೋಗೋಣ ಅಂತ ರೆಡಿ ಆಗ್ತಾರೆ. ಹೀಗೆ ಮುಂದೆ ನೋಡೋಣ ಇದು ಏನಾಗತ್ತೆ ಅಂತ. ಭೂಲೋಕದಲ್ಲಿ ಸದ್ಯದ ಕಾಲದಲ್ಲಿ ಪ್ರಚಲಿತವಿರುವಂತೆ ಈ 7 ಚಕ್ರಗಳ ಸ್ಥಿತಿಯು ಮಾನವನ ರೂಪದಲ್ಲಿ ಆತ್ಮದ ಮುನ್ನಡೆಯ 7 ಮೆಟ್ಟಿಲುಗಳು. ಈ ಒಂದು ಡಿಸ್ಕ್ ಅನ್ನೋದು ಏನ್ ರೆಡಿ ಆಗಿದೆ ನಮ್ಮ ದೇಹದಲ್ಲಿ, ಈ 7 ಚಕ್ರಗಳು, ಅದು ಒಳಗಡೆ ಇರುವಂತಹ 7 ಚಕ್ರಗಳು ಸಹಸ್ರಾರ್ಧವರೆಗೆ, ಮೂಲಾಧಾರದಿಂದ ಸಹಸ್ರಾರ್ಧವರೆಗೆ. ಇದನ್ನೆಲ್ಲ ನಾವು ಆಕ್ಟಿವೇಟ್ ಆದ್ಮೇಲೆ ನೆಕ್ಸ್ಟ್ ಇನ್ನು 5 ಸ್ಟೇಟ್ ಇದೆ ಮೇಲೆ, 5 ಸ್ಥಿತಿಗಳು ಇದಾವೆ. ಅದನ್ನ ಏನಾಗತ್ತೆ ನೋಡೋಣ. 7 ಚಕ್ರಗಳು ಮಾನವನ ಶರೀರದ ಒಳಭಾಗದಿಂದ ಕಾರ್ಯನಿರ್ವಹಿಸುತ್ತಿರುವ 7 ಸ್ಥಿತಿಗಳು. ಇಲ್ಲಿಯವರೆಗಿನ ಆತ್ಮದ ಸಾಧನೆಯು, ಒಂದೇ ನಿಮಿಷ ಮಾಸ್ಟರ್, 1 ನಿಮಿಷ. ಮೇಡಮ್ ಅವರು ಲೆಫ್ಟ್ ಆಗಿದ್ದಾರೆ, ಇನ್ನೊಂದ್ಸರಿ ಅವ್ರಿಗೆ ಇದನ್ನ ಮಾಡ್ಬೇಕಾಗುತ್ತೇನೋ, ಕೋಸ್ಟ್ ಕೊಡ್ಬೇಕು, ಇಲ್ಲ ಅನ್ಮ್ಯೂಟ್ ಮಾಡ್ತೀವಿ ಅವ್ರಿಗೆ.
ಓಕೆ, ಸಾರಿ ಮಾಸ್ಟರ್ಸ್, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಓಕೆ, ಈಗ ಸಹಸ್ರಾರದ ನಂತರ ಮೇಲೆ ಇನ್ನು 5 ಸ್ಥಿತಿಗಳು ಇದಾವೆ ಅಂತ ಗೊತ್ತಾಗತ್ತೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಇನ್ನು 5 ಸ್ಥಿತಿನ ಮುಂದೆ ಹೋಗ್ಬೇಕಾಗತ್ತೆ. ಇದು ಯಾರು ಮಾಡ್ತಾರೆ ಅಂತಂದ್ರೆ ಸಾಧಕರು. ಅದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನಾವು ನೋಡೋಣ. ಈ 7 ಚಕ್ರಗಳ ನಂತರ ಕನಿಷ್ಠತೆಯಿಂದ ಶ್ರೇಷ್ಠ ಮಾನವನಾಗುವವರೆಗಿನ ಮುಂದಿನ ಪಯಣವೇ ಶ್ರೇಷ್ಠ. ಇಲ್ಲಿ ಶ್ರೇಷ್ಠತೆಯನ್ನು ನಾವು ಬಯಸ್ಬೇಕು ಅಂತ ಹೇಳಿ, ಶ್ರೇಷ್ಠತೆಯನ್ನು ನಾವು ತಗೊಂಡು ಹೋಗ್ಬೇಕು ಅಂತ ಹೇಳಿ ಮತ್ತೆ ಮುಂದೆ ಪಯಣ ಮಾಡ್ತೀವಿ. ಮಾನವತೆಯಿಂದ ಪರಮಾತ್ಮನಾಗುವ ಹಾದಿಯಲ್ಲಿ ಪಯಣ. ಏನಾಗತ್ತೆ ಅಂತಂದ್ರೆ ಸಹಸ್ರಾರಕ್ಕೆ ಹೋಗಾಕ ಕೆಲವರು ಭಯ ಪಡ್ತಾ ಇರ್ತಾರೆ. ಅಲ್ಲಿ ಆಜ್ಞಾ ಚಕ್ರದಲ್ಲಿ ಕೆಲವರು ಇಷ್ಟೇ ಸಾಕು ಅಂತ ಹೇಳಿ ಅಲ್ಲೇ ಅವರು ಜನನ ಮರಣ ತಗೊಂಡು ಹೋಗ್ತಾ ಇರ್ತಾರೆ. ಅವರ ಕಾರ್ಯಗಳನ್ನು ಮಾಡಿಕೊಂಡು ಮತ್ತು ಅಲ್ಲಿ ತಮ್ಗೆ ಏನೇನು ಸಾಧನೆ ಬೇಕೋ ಅದು ಮಾಡ್ತಾ ಇರ್ತಾರೆ. ಕೆಲವರು ಅದು ಒಂದು ಸ್ಥಿತಿ, ಅದು ಅಲ್ಲೇ ರಿಪೀಟ್ ಆಗ್ತಾ ಇರತ್ತೆ. ಹಾಗೆ ಅದು ಒಂದು ಸ್ಥಿತಿ. ಇನ್ನೊಂದು ಸ್ಥಿತಿ ಏನಂತಂದ್ರೆ ಆಜ್ಞಾ ಚಕ್ರಕ್ಕೂ ಮೀರಿ ಸಹಸ್ರಾರ ಮತ್ತು ಅದರ ಮೇಲಿನ ಸ್ಥಿತಿ ಇನ್ನು 5 ಸ್ಥಿತಿ ಇರತ್ತೆ, ಟೋಟಲ್ 12. ಅದನ್ನು ಮಾಡ್ಕೊಳ್ಳೋಣ, ಸುಷುಪ್ತವರೆಗೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವು ಆತ್ಮಗಳು ರೆಡಿ ಆಗ್ತವೆ. ಈ ರೀತಿಯಾಗಿ 12 ಚಕ್ರದವರೆಗೂ ಹೋಗುವಂತಹ ಆತ್ಮಗಳು ಶ್ರೇಷ್ಠವಾದ ಆತ್ಮ ಅಂತ ಹೇಳ್ತಾರೆ. ಹೀಗೆ ಇಲ್ಲಿಯವರೆಗೆ ಪಯಣಕ್ಕಾಗಿ ಆತ್ಮವು ಅನೇಕಾನೇಕ ಜನ್ಮಗಳಲ್ಲಿ ಪಾತ್ರ ಮಾಡುತ್ತಾ, ಆಡುತ್ತಾ, ಅನುಭವಿಸುತ್ತಾ, ಸಾಧಾರಣ ಗತಿಯಲ್ಲಿ ಸಾಧನೆ ಮಾಡುತ್ತಾ ಇರುತ್ತವೆ. ಏನಾಗತ್ತೆ, ಆ 12 ಚಕ್ರವರೆಗೂ ರೀಚ್ ಆಗ್ಬೇಕು ಅಂದಾಗ ಈ ತರ ಸಾಧನೆಯನ್ನು ಮಾಡ್ತಾ ಏನಾಗತ್ತೆ ಅಂತಂದ್ರೆ ಪ್ರತಿಯೊಂದು ಜನ್ಮಗಳನ್ನು ಅಂದ್ರೆ ಕಡಿಮೆ ಜನ್ಮದಲ್ಲಿ ಅವು ಎಲ್ಲವನ್ನು ಸಾಧನೆ ಮಾಡ್ತಾ 12 ಚಕ್ರಗಳನ್ನು ಅವರು ರೀಚ್ ಆಗ್ತಾರೆ. ಈ ರೀತಿಯಾಗಿ ಸಹಸ್ರಾರದ ಸ್ಥಿತಿಗೆ ತಲುಪಿದಾಗ ನೋಡಿ, ಸಹಸ್ರಾರ್ಧ ಯಾವಾಗ ಬರ್ತೀವಲ್ಲ ಅವಾಗ ವಾಸ್ತವತೆಯನ್ನು ಅರಿತು ನಮ್ಮ ಸಾಧನೆ ಪಥ ಎಲ್ಲಿವರೆಗೆ ಇದೆ, ನಾವಿನ್ನು ಏನೆಲ್ಲ ಮಾಡ್ಕೋಬಹುದು ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಆಗ ಆ ಭೂಮಿಗೆ ಬಂದ ಆತ್ಮ ತಾನು ಬಂದ ಕಾರ್ಯದ ಅನಿವಾರ್ಯತೆಯನ್ನು ಅರಿತು ತನ್ನನ್ನು ತಾನು ತ್ವರಿತಗತಿಯಲ್ಲಿ ಉನ್ನತಿಯನ್ನು ಪಡೆಯುವತ್ತ ಚಲಿಸಲು ಸಾಧನೆಯ ಗತಿಯನ್ನು ತೀವ್ರಗೊಳಿಸುತ್ತದೆ. ನೋಡ್ರಿ, ಇಲ್ಲಿ ಏನಾಗತ್ತೆ ಅಂತಂದ್ರೆ ಆ ಒಂದು ಶ್ರೇಷ್ಠ ಆತ್ಮ ಸಹಸ್ರಾರಕ್ಕೆ ಬಂದಾಗ ಇನ್ನು ಮುಂದೆ ನಾನು ಬೇಗ ಎಲ್ಲವನ್ನು ಸ್ಥಿತಿಗತಿಗಳನ್ನು ನಾನು ಬೇಗ ಮಾಡಿಕೊಂಡು ಅನುಭವಗಳನ್ನು ತಗೊಂಡು ಕೊನೆಯ ಸ್ಥಿತಿಯಾದ ಸುಷುಪ್ತವರೆಗೂ ನಾನು ರೀಚ್ ಆಗ್ಬೇಕು ಅಂತ ಹೇಳಿ ಅದು ಬೇಗ ತನ್ನ ಕೆಲಸಗಳನ್ನು ಮಾಡ್ತಾ ಇರತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಅನುಭವಗಳನ್ನು ಮಾಡ್ಕೊಂಡು ಹೋಗ್ತಾ ಇರತ್ತೆ. ಮುಂದಿನ ಗುರಿಯಾದ ಪರಮಾತ್ಮ ಸ್ವರೂಪಿಯಾಗಲು ನೋಡ್ರಿ, ಕೊನೆಗೆ ಎಲ್ಲಿ ಹೋಗುತ್ತೆ, ಇದೆಲ್ಲಾ ಸ್ಥಿತಿಯನ್ನು ತಲುಪಿದ ನಂತರ ಆ ಒಂದು ಆತ್ಮ ಪರಮಾತ್ಮನ ಸ್ಥಿತಿಯನ್ನು ಹೊಂದುತ್ತೆ. ಅಂದ್ರೆ ಆ ಪರಮಾತ್ಮನಲ್ಲಿ ಸೇರುವಂತಹ ಆತ್ಮ ಆಗತ್ತೆ. ಅಲ್ಲಿವರೆಗೂ ಅದು ರೆಡಿ ಆಗ್ತಾ ಇರತ್ತೆ. ಕೇವಲ ಧ್ಯಾನ ಸಾಧನೆಯಿಂದ ಸಾಧ್ಯವಾಗುವುದಿಲ್ಲ. ನೋಡಿ ಮಾಸ್ಟರ್ಸ್, ಎಲ್ಲಾ ಧ್ಯಾನಿಗಳಿಗೂ ಇದು ನಾವು ತಿಳ್ಕೊಬೇಕಾಗಿರೋದು, ಬರೇ ಸಾಧನೆ ಅಂದ್ರೆ ಧ್ಯಾನ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಸಾಧನೆ ಇದೆ ಇದರಲ್ಲಿ. ಅದೇನು ಅನ್ನೋದು ತಿಳ್ಕೊಳ್ಳೋಣ. ಅದರೊಂದಿಗೆ ಅಂದ್ರೆ ಧ್ಯಾನದ ಜೊತೆಗೆ ಇಂದಿನವರೆಗಿನ ಶೇಖರಣೆಯಾದ ಅನೇಕಾನೇಕ ಜನ್ಮಗಳ ಅನುಭವದ ಆಧಾರದಿಂದ ರೂಪಿತವಾದ ಕರ್ಮ ಸಂಬಂಧಿ ಲೆಕ್ಕಾಚಾರಗಳೆಲ್ಲದರಿಂದ ಆತ್ಮವು ಸಂಪೂರ್ಣವಾಗಿ ಮೂಲದಿಂದ ಮುಕ್ತವಾಗಬೇಕು. ಇದು ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ಈ ಒಂದು ಕರ್ಮ ಸಿದ್ಧಾಂತ ಅನ್ನೋದು ಸಾಕಷ್ಟು ಜನ ಕ್ಲಾಸ್ಗಳಲ್ಲಿ ಕಲಿತಾ ಇರ್ತಾರೆ. ಈ ಕರ್ಮ ಚಕ್ರದಿಂದ ಮಾಡ್ಕೋಬೇಕು. ನಾವು ಎಲ್ಲಿ ಕರ್ಮ ಬಂಧನದಲ್ಲಿ ಸಿಲ್ಕ್ ಹಾಕೊಂಡಿದೀವ ಅದನ್ನ ಬಿಡಿಸ್ಕೊಂಡು ಅನುಭವನಾದ್ರೂ ತಗೊಂಡು ಅನುಭವ ಮಾಡ್ಕೊಂಡು ಅದನ್ನ ಸಂಪೂರ್ಣವಾಗಿ, ಇದು ಕಷ್ಟ ಸುಖ ಎಲ್ಲವೂ ಬರ್ತಾ ಇರತ್ತೆ, ಎರಡೂ ಸಮಾನವಾಗಿ ಅರ್ಥಕೊಂಡು ಕಷ್ಟವನ್ನು ಏನೇ ಬರಲಿ ಅವತ್ತು ಪರಿಸ್ಥಿತಿ ಅದನ್ನು ನಿಭಾಯಿಸ್ಕೊಂಡು ಅನುಭವಿಸ್ಕೊಂಡು ಹಾಗೆ ಇಷ್ಟು ಬೆಳೆದಿವಿ ಅಂತಂದ್ರೆ ನಮಗಲ್ಲಿ ಇನ್ನು ಏನೆಲ್ಲ ತಿಳ್ಕೊಂಡಿರ್ತೀವಿ ಧ್ಯಾನಿಗಳಾಗಿ, ಒಂದು ಕೃತಜ್ಞತಾ ಭಾವನೆ ಅಥವಾ
ನಾವ್ ಯಾರಿಗಾದ್ರೂ ಏನಾದ್ರೂ ನೋವು ಕೊಟ್ಟಿದ್ರೆ ಕ್ಷಮಾಪಣೆ ಕೇಳೋದು, ಅಥವಾ ನಮಗೆ ಯಾರಾದ್ರೂ ನೋವು ಕೊಟ್ಟಾಗ ಕ್ಷಮಿಸುವ ಭಾವನೆ, ಇವೆಲ್ಲವೂ ಕರ್ಮ ಸಿದ್ಧಾಂತದಲ್ಲಿ ಬರುತ್ತೆ. ಅದಕ್ಕೆ ಧ್ಯಾನ ಅಷ್ಟೇ ಅಲ್ಲ, ಸಾಧನೆಗೆ ಕರ್ಮ ಸಿದ್ಧಾಂತನೂ ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಕರ್ಮ ಸಿದ್ಧಾಂತವನ್ನ ಎಲ್ರೂ ಕಲೀರಿ, ಅದ್ರ ತಕ್ಕಂಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಮೂಲದಿಂದ ಮುಕ್ತವಾಗಬೇಕು ಅಂತ ಹೇಳ್ತಾರೆ. ಮೂಲ ಅಂದ್ರೆ ನೋಡಿ, ಯಾವಾಗ ನಾವು ಮಾನವ ಜನ್ಮ ಫಸ್ಟ್ ನಾವು ಬಂದಿವೋ, ಮಾನವ ಜನ್ಮದಿಂದ ಯಾವತ್ ಫಸ್ಟ್ ಜನ್ಮ ತಗೊಂಡಿವಿ ಅಲ್ಲೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡೇ ಬಂದಿದೀವಿ ನಾವು ಇಲ್ಲಿವರೆಗೂ. ಕರ್ಮ ಅನ್ನೋದು ಬ್ಯಾಲೆನ್ಸ್ ಇಟ್ಕೊಂಡೇ ಬರ್ತಾ ಇದೀವಿ. ಇವೆಲ್ಲ ನಾವು ಸಂಚಿತ ಕರ್ಮವಾಗಿ ತಗೊಂಡು ಬಂದಿದ್ದೀವಿ. ಇವಾಗ ನಮಗೆ ಧ್ಯಾನ ಸಿಕ್ಕಿದೆ, ಕರ್ಮ ಸಿದ್ಧಾಂತ ಗೊತ್ತಾಗಿದೆ, ಇಲ್ಲಿ ನಾವು ಏನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿದೆ. ಹಿಂಗಾಗಿ ಎಲ್ಲೆಲ್ಲಿ ಇಂತಹ ಕ್ಲಾಸುಗಳು ಹುಡುಕಿ ಹೋಗಿ ಆ ಕರ್ಮ ಸಿದ್ಧಾಂತವನ್ನು ಕಲೀರಿ. ಧ್ಯಾನದ ಜೊತೆಗೆ ಕರ್ಮ ಸಿದ್ಧಾಂತ ವೆರಿ ಇಂಪಾರ್ಟೆಂಟ್ ಇದೆ. ಎಲ್ರೂ ಹೋಗಿ ಆ ಕರ್ಮ ಸಿದ್ಧಾಂತವನ್ನ ತಿಳ್ಕೊಳ್ರಿ ಮತ್ತು ಅದರಿಂದ ಕರ್ಮ ಚಕ್ರದಿಂದ ಹೊರಗೆ ಬನ್ರಿ. ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಮಾಡುವವರೆಗೂ ನಮಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಇದನ್ನ ಶ್ರೀಕೃಷ್ಣ ಭಗವಂತ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣನಿಗೆ ಇದೇ ಉಪದೇಶವನ್ನು ಮಾಡಿದ್ದಾರೆ. ನೀನ್ ಹೋಗ್, ನಮ್ಮವರಿಗೆ ನಾನು ಈ ಒಂದು ಯುದ್ಧ ಮಾಡೋದ್ರಿಂದ ಅವರೆಲ್ಲ ಸಾಯ್ತಾರೆ, ಅಷ್ಟು ಆಸ್ತಿಯನ್ನು ನಾನೇನ್ ಮಾಡ್ಲಿ, ಅವರನ್ನ ಕೊಂದು ಆ ಎಲ್ಲ ಆಸ್ತಿನ ನಾನು ಹೇಗ್ ತಿನ್ಲಿ, ಇದು ತಪ್ಪು, ನನಗೇನು ಬೇಡ ಆಸ್ತಿ, ನಾ ಎಲ್ಲೋ ಒಂದ್ ಕಡೆ ಹೋಗಿ ಧ್ಯಾನ ಮಾಡ್ತೀನಿ, ನನ್ಗೇನು ಬೇಡ ಅಂತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀ ಎಲ್ಲೋ ಒಂದ್ ಕಡೆ ಹೋಗಿ ಕುಂತ್ರೆ ಕರ್ಮ ನಿನ್ನನ್ ಬಿಡೋದಿಲ್ಲ. ನೀನ್ ಬಂದಿರೋದು ಧರ್ಮ ಸಂಸ್ಥಾಪನೆಗೋಸ್ಕರ. ನೀನ್ ಬಂದು ಎಲ್ಲೋ ಒಂದ್ ಧ್ಯಾನ ಮಾಡಿ ಹೋದ್ರೆ ನಿನ್ನನ್ನ ಮತ್ತೆ ಈ ಒಂದು ಕರ್ಮ ಚಕ್ರದಿಂದ ಬಿಡುಗಡೆ ಆಗೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಅದೇ ರೀತಿಯಾಗಿ ಕರ್ಮ ಚಕ್ರದಿಂದಲೂ ನಾವು ಬಿಡುಗಡೆ ಆಗ್ಬೇಕು. ಹೀಗೆ ಕೆಲವು ಅನುಭವಗಳಿಗಾಗಿ ನಟಿಸಿರುವೆನೆಂಬ ಸತ್ಯಾಂಶವನ್ನು ಒಪ್ಪಿ. ನೋಡಿ, ಅದೇ ಹೇಳ್ತಾ ಇದ್ರೆ, ಕೆಲವು ಅನುಭವಗಳಿಗಾಗಿ ನಾವಿಲ್ಲಿ ನಟಿಸಲಿಕ್ಕೆ ಬಂದಿರ್ತೀವಿ. ಈ ಭೂಲೋಕ ಅನ್ನೋದು ಮಾಯಾ ಜಗತ್ತು. ಇಲ್ಲಿ ರಂಗಭೂಮಿ ಅಂತಲೂ ನಾವು ಇಲ್ಲಿ ಹೇಳ್ತಾರೆ ಮಾಸ್ಟರ್ಸ್ ಎಲ್ಲ. ನಿಜವಾಗ್ಲೂ ರಂಗಭೂಮಿನೇ. ನಾವು ಪ್ರತಿ ಜನ್ಮದಲ್ಲೂ ಇಲ್ಲಿ ಒಂದು ನಟನೆಗೋಸ್ಕರ ಬಂದಿದ್ದೀವಿ. ಅದಕ್ಕಾಗಿ ಯಾರ ಮೇಲೂ ದ್ವೇಷ ಬೇಡ, ಯಾರ ಮೇಲೂ ನಾವು ಕೆಟ್ಟ ಭಾವನೆನೂ ಬೇಡ. ನಾವೊಂದು ಒಳ್ಳೆ ನಟನೆಯನ್ನು ಮಾಡಿ ಹೋಗ್ಬೇಕು, ಅದು ಯಾವತ್ತು ತಲೆಯಲ್ಲಿರ್ಬೇಕು. ಹಾಗಾಗಿ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ, ಸತ್ಯಾಂಶವನ್ನು ಒಪ್ಪಿಕೊಳ್ಳ್ರಿ, ಸತ್ಯಾಂಶವನ್ನು ಒಪ್ಪಿಕೊಂಡು ನಟನೆ ಮಾಡ್ರಿ. ಓಕೆ, ಮಾನವೇತರ ಎಲ್ಲಾ ಪಾತ್ರಗಳಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಂಡಾಗ ಮಾತ್ರ ಮುಂದಿನ ಸಂಪೂರ್ಣವಾಗಿ ಬೆಳಕಾಗುವುದು. ನೋಡ್ರಿ, ಮಾನವೇತರ ಎಲ್ಲಾ ಪಾತ್ರಗಳಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಂಡಾಗ, ಸತ್ಯಾಂಶವನ್ನು ಒಪ್ಕೊಂಡು ಯಾವತ್ತನ ಹೌದು ನಾನು ಇಂಥ ಬೇಡವಾದ ಕರ್ಮ ಮಾಡಿದ್ದೀನಿ, ಅದರಿಂದ ಹೊರಗೆ ಬರ್ಬೇಕು, ಅದರಿಂದ ಮುಕ್ತಿ ಪಡ್ಕೋಬೇಕು, ನಾನು ಎಲ್ಲಿ ಏನು ಅದರಿಂದ ಹೊರಗೆ ಬರ್ಬೇಕಂದ್ರೆ ನಾ ಏನೆಲ್ಲಾ ಮಾಡ್ಕೋಬೇಕು, ಎಲ್ಲಿ ನಾನು ಒಪ್ಕೋಬೇಕು, ನನ್ನ ತಪ್ಪುಗಳನ್ನ ಒಪ್ಕೋಬೇಕು, ಕ್ಷಮಾಪಣೆ ಕೇಳ್ಬೇಕು, ಇವೆಲ್ಲ ನಾವು ಸರಿಯಾಗಿ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕರ್ಮವನ್ನು ದಗ್ಧ ಮಾಡ್ಕೊಂಡು ಆ ಕರ್ಮ ಚಕ್ರದಿಂದ ಹೊರಗೆ ಬರ್ತೀವಿ. ಇದೆಲ್ಲ ಏನ್ ಹೇಳ್ತಾ ಇದ್ದಾರೆ, ಮಾನವೇತರ ಎಲ್ಲಾ ಪಾತ್ರಗಳು ಅಂತ ಹೇಳ್ತಾರೆ. ಮಾನವೇತರ ಅಂದ್ರೆ ಮಾನವೀಯತೆಯಿಂದ ಬದುಕಬೇಕು, ಮಾನವೇತರವಾಗಿ ಬದುಕೋದಲ್ಲ. ಅಲ್ಲಿ ನಾವು ತಪ್ಪು ಮಾಡಿದ್ದನ್ನು ನಾವು ಸರಿ ಮಾಡ್ಕೊಳ್ಳೋಣ. ಈ ಅವಕಾಶ ನಮ್ಗೆ ಇವಾಗ ಗೊತ್ತಾಗತ್ತೆ ಈ ಒಂದು ಆಜ್ಞಾ ಚಕ್ರಕ್ಕೆ ಬಂದಾಗ. ಸೊ ಮುಂದೆ ಏನ್ ಹೇಳ್ತಾರೆ, ಆತ್ಮವು ಈ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಮೊದಲು 7 ಚಕ್ರಗಳವರೆಗಿನ ಪಯಣವು ಪ್ರತಿ ಆತ್ಮದ ಪಾಲಿಗೂ ಸುಖಕರ ಪಯಣವು. ಇನ್ನು ಏನ್ ಹೇಳ್ತಾರೆ ಅಂತಂದ್ರೆ, ಬೇಗ ಒಪ್ಕೊಳ್ಳಲ್ಲ. ಎಷ್ಟೋ ಜನ ಕರ್ಮ ಸಿದ್ಧಾಂತನ ಕಲ್ತಿರ್ತಾರೆ ಮತ್ತು ಅದನ್ನೇ ಮಾಡ್ತಾ ಇರ್ತಾರೆ. ಹೇಳ್ತಾನೆ ಅಥವಾ ಕೇಳ್ತಾನೆ ಅಥವಾ ತಿಳ್ಕೊಂಡುನು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಅಂದ್ರೆ ತಪ್ಪುಗಳನ್ನೇ ಮಾಡ್ತಾ ಇರ್ತಾರೆ. ಜಲ್ದಿ ಒಪ್ಕೊಳ್ಳಲ್ಲ, ಯಾವ್ದು ಹೌದು ನಾ ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳಲ್ಲ. ಇದು ಸ್ವಯಂ ತಾನೇ ಒಪ್ಕೋಬೇಕು. ಹಾಗೆ ಅಷ್ಟು ಇಷ್ಟಕ್ಕೂ ನಾವು 7 ಚಕ್ರದವರೆಗೂ ರೀಚ್ ಆಗ್ತೀವಿ ಅನ್ಕೊಳ್ಳಿ. ಇದಾದ್ಮೇಲೆ ಏನು ಸುಖಕರ ಪಯಣ ಇರತ್ತೆ. ಎಲ್ಲಿಂದ ನಾವು 7ನೇ ಚಕ್ರಕ್ಕೆ ರೀಚ್ ಆದ್ವಿ ಅಂದ್ರೆ ತುಂಬಾ ಸುಖಕರವಾದ ಒಂದು ಪ್ರಯಾಣದಲ್ಲಿ ಇರ್ತೀವಿ. ಅದಾದ್ಮೇಲೆ ಮುಂದಿನ ಪಯಣವು ಹಾಗಲ್ಲ, ಇದು ಡಿಫ್ರೆಂಟ್ ಆಗಿ
ಮುಂದಿನ 5 ಚಕ್ರಗಳ ಪಯಣವು ಮಾನವ ರೂಪದಲ್ಲಿದ್ದುಕೊಂಡೇ ಸಾಧಿಸಬೇಕಾದ ಪಯಣವಾದರೂ ಈ ಪಯಣದಲ್ಲಿ ಸ್ವಲ್ಪ ಜಾರಿದರೂ ಮತ್ತೆ 7 ಚಕ್ರಗಳಲ್ಲೇ ಸಿಲುಕಿಕೊಳ್ಳಬೇಕಾಗುತ್ತದೆ. ಮುಂದಿನ ಪಯಣಕ್ಕೆ ಸಂಪೂರ್ಣ ಸ್ವಚ್ಛ ಮತ್ತು ನಿರ್ಮಲ ಆತ್ಮದ ಅನುಭೂತಿ ಅವಶ್ಯಕ. 7 ಚಕ್ರಗಳನ್ನು ದಾಟಿ ನೆಕ್ಸ್ಟ್ 8ನೇ ಚಕ್ರಕ್ಕೆ ಹೋಗ್ಬೇಕಂದ್ರು ನೋಡಿ, 7ನೇ ಚಕ್ರದಲ್ಲಿನೇ ಹೇಳ್ತೀನಿ, ಅಲ್ಲಿ ನಾವೇನಾದ್ರೂ ಸ್ವಲ್ಪ ಏರುಪೇರು ಮಾಡ್ಕೊಂಡ್ರಿಂದ ಹಪ್ಪ ಅಂತ ಕೆಳಗಡೆ ಬೀಳೋದ್ ಪಕ್ಕ. ಇದು ಸಾಧಕರು ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಇದು ಈ ಒಂದು ಸತ್ಯಪಯಣದ ಪುಸ್ತಕ, ಚಾನಲಿಂಗ್ ಪುಸ್ತಕದಲ್ಲಿ ಕೂಡ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಅದೇ ಹೇಳ್ತಿದ್ದಾರೆ. ಅಲ್ಲಿ ಏನಾದ್ರೂ ಎಡವಟ್ಟು ಮಾಡ್ಕೊಂಡ್ವಿ, ಮತ್ತೆ ನಾವು ಮುಂದ್ ಹೋದವ್ರು ಸ್ವಲ್ಪ ಹಿಂದೆ ಯೋಚನೆ ಮಾಡಿದ್ವಿ ಅಂತ ಕೂಡ ಕೆಳಗೆ ಬೀಳೋದ್ ಗ್ಯಾರಂಟಿ. ಆ 7 ಚಕ್ರಗಳಲ್ಲಿ ಎಲ್ಲಿ ಬೀಳ್ತೀವೋ ಗೊತ್ತಿಲ್ಲ, ಅಲ್ಲಿಂದ ಮತ್ತೆ ಆಕ್ಟಿವೇಟ್ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಸಾಧನೆಯ ಪಥ ಹೀಗಿದೆ. ಹಾಗಾಗಿ ನಾವ್ ಇಲ್ಲಿವರೆಗೂ ಏನೇನ್ ಕಲ್ತಿದೀವೋ ಅದನ್ನ ಮುಂದೆ ಬೆಳೆಸ್ಕೊಂಡು ಮುಂದೆ ಮುಂದೆ ಹೋಗ್ಬೇಕೇ ವಿನಃ ಮತ್ತೆ ಹಿಂದಕ್ಕೆ ಹೋಗ್ಬಾರ್ದು. ಇಲ್ಲಿ 7 ಚಕ್ರವರೆಗೂ ಏನಾದ್ರೂ ಹಿಂದೆ ಮುಂದೆ ಮಾಡ್ಕೋಬಹುದು. 7ನೇ ಚಕ್ರಕ್ಕೆ ರೀಚ್ ಆದ್ಮೇಲೆ ಯಾವತ್ತು ನಾವು ಹಿಂದೆ ನೋಡ್ಬಾರ್ದು, ಅಲ್ಲಿ ಸಾಧನೆ ಪಥ ಮುಂದೆ ನೋಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಲ್ಪ ಜಾರಿದ್ರು ಮತ್ತೆ 7 ಚಕ್ರಗಳಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ. ಅದಕ್ಕೇನ್ ಬೇಕು? ಸ್ವಚ್ಛವಾದ ಮನಸ್ಸು, ನಿರ್ಮಲವಾದ ಆತ್ಮದ ಅನುಭೂತಿ ಅನ್ನೋದು ಅವಶ್ಯಕವಿದೆ ಅಂತ ಹೇಳ್ತಾರೆ. ಸಹಸ್ರಾರದ ಮುಂದಿನ ಸ್ಥಿತಿಯೇ ಅಷ್ಟಾದಶ ಅಂತ ಹೇಳ್ತಾರೆ. ಈ ಸಹಸ್ರಾರ 7ನೇ ಚಕ್ರ ಈ ನೆತಿಯ ಭಾಗದಲ್ಲಿರೋದು. ಇದರ ನೆಕ್ಸ್ಟ್ದು 8ನೇ ಚಕ್ರ ಅಷ್ಟಾದಶ ಅಂತ ಹೇಳ್ತಾರೆ. ಈ ಒಂದು ಹೆಸರು ಸೂಚಿಸುವಂತೆ 8 ದಿಕ್ಕುಗಳ ಒಡೆಯನೇ ಈ ಚಕ್ರದ ಸ್ಥಿತಿಯಲ್ಲಿರುವ ಆತ್ಮವು. 8 ದಿಕ್ಕುಗಳಿಗೆ ಒಡೆಯ ತರ, ಆ ರಾಜನ ತರ ನಡ್ಕೋಬೇಕು ಅಂತ ಅಲ್ಲಿ. ಆ ರೀತಿಯಾದಂತಹ ಮನಸ್ಥಿತಿ ಯಾರು ಬೆಳೆಸ್ಕೊಂತಾರೆ, ಆ ಸ್ಥಿತಿ ಎಲ್ಲವನ್ನೂ ಇವತ್ತು ಏನೇ ಬಂದ್ರು ಕೂಡ ಸಹನೆ ತಗೊಂಡು ಅಷ್ಟು ಖುಷಿಯಲ್ಲೇನೆ ಇರಬೇಕು. ಇದೇನೇ ಆಗಿರ್ಲಿ ನಮಗೆ, ಅದನ್ನ ನಾವು ಬೆಳೆಸ್ಕೊಂಡಿರ್ತೀವಿ. ನಿಜವಾಗ್ಲೂ ಖಂಡಿತವಾಗ್ಲೂ ನಮ್ಗೆ ಹೇಗ್ ಅನಿಸ್ತಾ ಅಂದ್ರೆ, ಪುಸ್ತಕ ಓದಿ ಹೇಳ್ತಾ ಇದ್ದೀನಿ, ಆ ಸ್ಥಿತಿಗೆ ಹೋದವರು ಇನ್ನು ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ, ದುಃಖ ಅನ್ನೋದೇ ಗೊತ್ತಿಲ್ಲ, ಆ ಲೆವೆಲ್ ನಲ್ಲಿ ಬೆಳೆದ್ ಬಿಟ್ಟಿರ್ತಾರೆ. ಅಪ್ಪಿ ತಪ್ಪಿ ಯಾವತ್ತೋ ಅನ್ಸಿ ಹಿಂದೆ ಬಂದ್ರೆ ತುಂಬಾ ಕಷ್ಟ. ಈ ರೀತಿಯಾಗಿ ಈ ಚಕ್ರ ಸ್ಥಿತಿಯಲ್ಲಿ ಆತ್ಮವು ಸರ್ವ ಜೀವಿಗಳಲ್ಲಿಯೂ ಪ್ರೇಮವನ್ನು ತೋರುತ್ತಾ ಸರ್ವ ಚರಾಚರಗಳನ್ನು ದೈವ ಸ್ವರೂಪದಿಂದ ಕಾಣುತ್ತಾ ಧ್ಯಾನದ ಒಂದು ಸಾಧನೆಯೊಂದಿಗೆ ಪ್ರೇಮ ತತ್ವದ ಪ್ರಕಂಪನಗಳನ್ನು ಎಲ್ಲೆಡೆ ಹರಡುತ್ತಾ ಪೂರ್ವ ಕರ್ಮಗಳನ್ನು ಕಳೆದು ಹೊಸ ಕರ್ಮಗಳಲ್ಲಿ ಸಿಲುಕದೆ ಸದಾ ದೈವತ್ವದೆಡೆಗೆ ಸಾಗುವ ಸಾಧನಾ ಮಾರ್ಗದಲ್ಲಿ ಮುನ್ನಡೆ ಸಾಧಿಸುವ ಆತ್ಮಗಳು 8ನೇ ಸ್ಥಿತಿಯನ್ನು ತಲುಪುವುದು. ನೋಡ್ರಿ, ಇಲ್ಲೆಲ್ಲ ಏನಂದ್ರೆ ಪ್ರೀತಿ ಭಾವನೆ ತುಂಬೋದು, ಎಲ್ಲರಲ್ಲೂ ಪ್ರೀತಿಯನ್ನು ತೋರೋದು. ಪ್ರೀತಿಯನ್ನೇ ಅವರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಷ್ಟು ನಾವು ಹೋಗ್ತಾ ಇರ್ಬೇಕು 8ನೇ ಪಥದಲ್ಲಿ ಅಂತ. 8ನೇ ಚಕ್ರದಲ್ಲಿ ಹೋಗುವಾಗ ಇಲ್ಲಿ ಪ್ರೇಮತ್ವವನ್ನೇ ಎಲ್ಲಾ ಕಡೆ ಪ್ರಕಂಪನಗಳಿಂದ ಅಂತಂದ್ರೆ ನಾವು ಅದನ್ನೇ ಸೂಸೋದು, ಎಲ್ಲರಿಗೂ ಅದನ್ನೇ ಕೊಡೋದು. ಹೀಗೆ ಹೋದಾಗ ಎಲ್ಲಾ ಕಡೆ ಅದನ್ನೇ ಹರಡ್ತಾ ಹೋಗ್ತಾ ಇರ್ತಾರೆ. ಯಾವುದೇ ಹಳೆಯ ಕರ್ಮಗಳು ಇವರಿಗೆ ಸಿಲುಕಿರೋದಿಲ್ಲ. ಆಲ್ರೆಡಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಕರ್ಮದಿಂದ ಹೊರಗೆ ಬಂದಿರ್ತಾರೆ. ಮತ್ತೆ ಹೊಸ ಕರ್ಮಗಳನ್ನು ಅಂದ್ರೆ ಪುಣ್ಯ ಕರ್ಮಗಳು ಓಕೆ, ಈ ಪಾಪ ಕರ್ಮಗಳು ಯಾವುದನ್ನು ಅಂಟಿಸ್ಕೊಳ್ಳಂಗಿಲ್ಲ. ಈ ರೀತಿಯಾಗಿ ಹೊಸ ಕರ್ಮಗಳಲ್ಲಿ ಸಿಲುಕದೆ ಸದಾ ದೈವತ್ವದ ಎಡೆಗೆ ಹೋಗ್ತಾ ಇರ್ತಾರೆ. ಹೀಗೆ ಸಾಗುವ ಸಾಧನಾ ಮಾರ್ಗದಲ್ಲಿ ಮುನ್ನಡೆ ಸಾಧಿಸುವ ಆತ್ಮಗಳು 8ನೇ ಸ್ಥಿತಿಯನ್ನು ತಲುಪುವುದು. ಸಹಸ್ರಾರದಿಂದ ಅಷ್ಟಾದಶ ಸ್ಥಿತಿಯೆಡೆಗಿನ ಆತ್ಮದ ಅತಿ ದೊಡ್ಡ ಪರೀಕ್ಷೆ ಇದ್ದಂತೆ. ಸಹಸ್ರಾರದಿಂದ 8ನೇ ಅಂದ್ರೆ 7ನೇ ಸ್ಥಿತಿಯಿಂದ 8ನೇ ಸ್ಥಿತಿಗೆ ಹೋಗ್ಬೇಕಾದ್ರೆ ತುಂಬಾ ಒಂದು ದೊಡ್ಡ ಪರೀಕ್ಷೆಗಳು ನಡೀತಾ ಇರತ್ತೆ. ಅಲ್ಲಿ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗ್ತಾ ಹೋಗ್ಬೇಕು. ಆ ಪರೀಕ್ಷೆನ ಎಂಥ ಕಠೋರವಾದಂತಹ ಪರೀಕ್ಷೆ ಬಂದ್ರು ಕೂಡ ಅದನ್ನ ಜಯಿಸಿ ಹೋಗ್ತೀನಿ, ಯಾವುದಕ್ಕೂ ಮನಸ್ಸು ಕೂಡ ಅಲ್ಲೋಲ ಕಲ್ಲೋಲ ಹಿಂದೆ ಮುಂದೆ ಆಗಂಗಿಲ್ಲ. ಆ ರೀತಿಯಾಗಿ ಅವರು ಎಲ್ಲದಕ್ಕೂ ಸಿದ್ಧವಾಗಿ ಮುಂದೆ ಹೋಗ್ತಾ ಇರ್ಬೇಕು. ಇಂತಹ ಒಂದು ಪರೀಕ್ಷೆಗಳು ನಡೀತಾ ಇರುತ್ತೆ. ಮಾನವನು ಇಂತಹ ಒಂದು ಪಾತ್ರದಲ್ಲಿ ಅಭಿನಯಿಸುತ್ತಾ ಮುಂದೆ ಸಾಗಿ ಈ ಸ್ಥಿತಿಯನ್ನು ತಲುಪುವುದು ದೊಡ್ಡ ದುಸ್ಸಾಹಸವೇ ಆಗಿದೆ. ಸಾಮಾನ್ಯವಾದುದಲ್ಲ, ಇದು ದುಸ್ಸಾಹಸ ಅಂತ ಹೇಳ್ತಾರೆ. ತುಂಬಾ ಕಷ್ಟಕರವಾದಂತಹ ಸಾಧನೆ.
ಇದರಿಂದಾಗಿ ಸಹಸ್ರಾರು ಆತ್ಮಗಳು ಮುಂದಿನ ಸ್ಥಿತಿಗೆ ತಲುಪುವುದು ವಿರಳ. ಇಲ್ಲಿ ಕೆಲವು ಆತ್ಮಗಳು ಅಲ್ಲಿಯವರೆಗೂ ಹೋಗ್ತಾ ಇರ್ತವೆ. ಅಂದ್ರೆ ಅವರು ಏನೇ ಆಗ್ಲಿ ನಾನೊಂದು ಸಾಧನೆ ಮಾಡ್ಲೇಬೇಕು ಅನ್ನೋರು ಕಡಿಮೆ ಲೆಕ್ಕದಲ್ಲಿ ಮಾತ್ರ ಇರ್ತಾರೆ. ಆದ ಕಾರಣ ಅನೇಕ ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತವೆ. ಛಲದಿಂದ ಅಷ್ಟಾದಶ ಸ್ಥಿತಿಗೇರಿದ ಆತ್ಮಗಳು ಮಾನವ ರೂಪಿ ದೈವವೆಂದು ಕರೆಯಲ್ಪಡುತ್ತಾರೆ. ಅವ್ರು ಹೇಗಿರ್ತಾರೆ ಅಂದ್ರೆ ನಮ್ಮ ಕಣ್ಣಿಗೆ ಅಂದ್ರೆ ಇರ್ತಾರೆ, ನಮ್ ಜೊತೆಗೆ ಇರ್ತಾರೆ, ಇವರೇ ಅವ್ರೇನ್ ನಮಗ್ ಗೊತ್ತಾಗಲ್ಲ. ಕೆಲವ್ರನ್ನ ನಾವು ನೋಡ್ತೀವಿ, ಏನ್ ದೇವ್ರಿದ್ದಂಗ ಇದಾನೆ ಮನುಷ್ಯ, ಅಷ್ಟು ಒಳ್ಳೆಯ ಒಂದು ದೈವತ್ವ ಇದೆ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ. ನಿಜವಾಗ್ಲೂ ಅವ್ರು ಸಾಧನೆ ಮಾಡಿರ್ತಾರೆ, ಎಲ್ಲೋ ಒಂದು ಯೋಗಿಗಳು ಅನ್ನೋ ಲೆಕ್ಕದಲ್ಲಿ ಕಾಣಿಸ್ತಾರೆ. ಇವ ನಮ್ಮ ಪತ್ರಿಜಿ ಗುರುಗಳು ಎಕ್ಸಾಂಪಲ್ ನಾವ್ ಅವ್ರನ್ನ ಹೇಳ್ಬೇಕು. ಅಂತವ್ರು ನೋಡ್ದಾಗ ಏನಂದ್ರೆ ಅವ್ರು ಒಂದು ಯುಗ ಪುರುಷ. ಅವ್ರು ಈ ಯುಗಕ್ಕೆ ಒಬ್ರೋ ಇಬ್ರೋ ಇರ್ತಾರೆ. ಹಂಗೆ ಅಷ್ಟು ಕೈ ಬೆರಳಿಕೆಯಲ್ಲಿ ಮಾತ್ರ ಅವರು ಆಗ್ತಾ ಇರ್ತಾರೆ, ಅಂದ್ರೆ ಆ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಇಂಥವರು ದೇವ ಮಾನವರಾಗಿ ರೂಪುಗೊಳ್ಳುತ್ತಾರೆ. ಇಂಥವರ ನಡೆ ನುಡಿಗಳಲ್ಲಿ ದೈವಿ ಗುಣಗಳ ಸಾಕ್ಷಾತ್ಕಾರವನ್ನು ಕಾಣಬಹುದು. ಸುತ್ತಲೂ ಪರಿಸರದಲ್ಲೆಲ್ಲ ದೈವಿ ಗುಣಗಳನ್ನು ಕಾಣುತ್ತಾ ದೈವಿಕತೆಯನ್ನು ಎಲ್ಲರಲ್ಲೂ ಪಸರಿಸುತ್ತಾ ಎಲ್ಲರನ್ನು ತನ್ನತ್ತ ಸೆಳೆದು ಎಲ್ಲರನ್ನು ತನ್ನ ಪ್ರಕಂಪನಗಳಲ್ಲಿ ಪ್ರಭಾವಿಸುತ್ತಿರುತ್ತಾರೆ. ನೋಡ್ರಿ, ಪತ್ರಿಜಿ ಗುರುಗಳದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅವರು ಈ ಒಂದು ಧ್ಯಾನ ಅನ್ನೋದು ಎಲ್ರು ಕಲೀರಿ, ಧ್ಯಾನ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು. ಪಿರಮಿಡ್ ಆತಂದ್ರೆ ಎಲ್ಲ ಕಡೆನೂ ಆ ಒಂದು ಏನು ಒಳ್ಳೆಯ ಪಾಸಿಟಿವಿಟಿ ಅನ್ನೋದು ಈ ಭೂಮಿಗೆ ಬರುತ್ತೆ. ಆಮೇಲೆ ಎಲ್ಲಾ ಜೀವಿಗಳಿಗೂ ಆ ಪಾಸಿಟಿವಿಟಿ ಹೋಗ್ಲಿ ಅಂತ ಹೇಳಿ ಅವರ ಒಂದು ಸಂಕಲ್ಪ. ಎಂತ ಸಂಕಲ್ಪ ನೋಡ್ರಿ, ಅವರು ಸ್ವಂತಕ್ಕಾಗಿ ಬಳಸ್ಕೊಂಡಿಲ್ಲ. ಪಿರಮಿಡ್ ಜಗತ್, ಧ್ಯಾನ ಜಗತ್ ಮತ್ತು ಶಾಕಾಹಾರ ಜಗತ್ ಆಗ್ಬೇಕಂತ ವರ್ಲ್ಡ್ ವೈಡ್ ಅವರೆಲ್ಲ ತಿರುಗಿ ಎಲ್ಲಾ ಕಡೆನೂ ಇದನ್ನೇ ಹೇಳ್ಕೊಂಡ್ ಬಂದ್ರು. ಇದು ದೈವತ್ವ. ಇಲ್ಲಿ ನಾವು ಅವರಲ್ಲಿ ಕಾಣ್ತಾ ಇದ್ದೀವಿ ಪತ್ರಿಜಿ ಅವರ ಒಂದು ಗುಣಗಳು, ಅವರ ಒಂದು ಏನೆಲ್ಲಾ ತಮ್ಮ ಸಂಕಲ್ಪಗಳನ್ನು ಇಟ್ಕೊಂಡ್ರೆ ಅದರಲ್ಲಿ ನಾವು ಇದನ್ನ ಕಾಣುತ್ತಾ ಇದ್ದೀವಿ. ಈ ಸ್ಥಿತಿ ಉತ್ತೇಜನದಿಂದಾಗಿ ಬಂಗಾರದ ಬಣ್ಣದ ಪ್ರಕಂಪನಗಳು ಮಾನವ ಶರೀರದ ಸುತ್ತಲೂ ಪಸರಿಸಲ್ಪಡುವುದು. ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿನ ನಿಲುವು ಆತ್ಮದ ಪಾಲಿನ ಶ್ರೇಷ್ಠ ಸಾಧನೆ. ಇದೆಲ್ಲ ಏನು ಅಂತಂದ್ರೆ ಶ್ರೇಷ್ಠವಾದ ಸಾಧನೆ, ಇದು ಸುಮ್ಮನೆ ಅಲ್ಲ. ಪತ್ರಿಜಿ ಅವರ ಒಂದು ಲೈಫ್ ಅವ್ರದ್ದು ಪರ್ಪಸ್ ಏನ್ ಇಟ್ಕೊಂಡ್ ಬಂದಿದ್ರು, ಬಟ್ ಅವರೆಲ್ಲ ಏನೆಲ್ಲ ಅವ್ರು ಒಳಗಿಟ್ಕೊಂಡ್ ಬಂದಿದ್ದು ನಮ್ಗೆ ಇವಾಗ ಅರ್ಥ ಆಗತ್ತೆ. ಅವರು ಸಂಸಾರದಲ್ಲಿ ಇದ್ಕೊಂಡೆ ನಿರ್ವಾಣ ಹೊಂದಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಂಸಾರದಲ್ಲಿ ಇದ್ಕೊಂಡೆ ನಿರ್ವಾಣ ಹೊಂದಿದ್ರು. ಅವ್ರು ಬರೀ ತಮ್ಮ ಫ್ಯಾಮಿಲಿ ಅಂತ ಹೇಳಿ ನೋಡ್ಲಿಲ್ಲ, ಇಡೀ ಜಗತ್ತನ್ನ ಅವರು ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಕಡೆ ತಿರುಗಿ ಮಾಡ್ತಾ ಇದ್ರು. ಇಂತಹ ಒಂದು ಗಟ್ಟಿತನ, ಆ ಒಂದು ನಮ್ಮಲ್ಲಿ ಸಾಮರ್ಥ್ಯ ಅನ್ನೋದು ಬರಬೇಕು ಅಂತಂದ್ರೆ ಅದು ಈ ರೀತಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಶ್ರೇಷ್ಠ ಸಾಧನೆ ಅಂತವರಿಂದ ಆಗ್ತಾ ಇರತ್ತೆ. ಇದಾದ ನಂತರ ಅಷ್ಟಾದಶ ಮತ್ತು ನವಯಾಮಿ ಅನ್ನೋ ನೆಕ್ಸ್ಟ್ ನವಯಾಮಿ. ಅಷ್ಟಾದಶ ಬಂದ್ಬಿಟ್ಟು ಬಂಗಾರದ ಬಣ್ಣ, ನವಯಾಮಿ ಬಂದ್ಬಿಟ್ಟು ಶಾಂತಿ ಮತ್ತು ಜ್ಞಾನದಿಂದ ಇದು ಹೇಗೆ ಇರುತ್ತೆ ಅಂದ್ರೆ ಪರ್ಪಲ್ ಕಲರ್, ಪಿಂಕ್ ಕಲರ್ ಈ ರೀತಿಯಾಗಿ ಕೂಡಿರುತ್ತೆ. ಶಾಂತಿ ಮತ್ತು ಜ್ಞಾನ ಇರುತ್ತೆ ಆ ಒಂದು ಚಕ್ರದ, ಅಂದ್ರೆ 9ನೇ ಚಕ್ರದಲ್ಲಿ. ನವರತ್ನ, ನವ ಗ್ರಹಗಳೆಂಬ ಪದಗಳು ಪ್ರಚಲಿತವಿರುವುದನ್ನು ಕಂಡಿದ್ದೀರಿ. 9ನೇ ಸ್ಥಿತಿಯ ದ್ಯೋತಕವೇ ಈ ನವರತ್ನಗಳು. ಅಂದರೆ 9ನೇ ಸ್ಥಿತಿಯನ್ನು ಉತ್ತೇಜಿಸಿಕೊಂಡು ಆತ್ಮಗಳು ಸೂಚಿಸುವ ಪದಗಳಿವು. ಅಷ್ಟಾದಶದ ಸ್ಥಿತಿಯಲ್ಲಿ ಹೆಚ್ಚಿನ ಸಾಧನೆಯಿಂದ ದೈವತ್ವದ ಪ್ರಕಂಪನಗಳಿಂದ ಸಮೃದ್ಧಗೊಂಡ ಆತ್ಮವು ತನ್ನ ಬಂಗಾರದ ತೇಜಸ್ಸಿನ ಕಂಪನಗಳ ಸಮೇತ 9ನೇ ಸ್ಥಾಯಿಗೆ ಅಡಿ ಇಡುತ್ತದೆ. ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಅವರು ಸಾಧನೆ ಮಾಡಿದ್ರು. ಅಷ್ಟಾದಶದಲ್ಲಿ 8ನೇ ಸ್ಥಾಯಿಯಲ್ಲಿ ಅಂದ್ರೆ ನೆಕ್ಸ್ಟ್ ಸ್ಥಾಯಿಗೆ ಅದು ಟ್ರಾನ್ಸ್ಫರ್ ಆಗತ್ತೆ. ಅಂದ್ರೆ ಅಲ್ಲಿ ಕೂಡ ಅವರ ಸಾಧನೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಅಲ್ಲಿ ನವಯಾಮಿ ಅಂತ ಹೇಳಿ ಆ ಚಕ್ರವನ್ನು ಕೂಡ ಅವರು ಆಕ್ಟಿವೇಟ್ ಮಾಡ್ಕೊಳ್ತಾರೆ. ಇಲ್ಲಿ ಹೇಗೆ ಇರತ್ತೆ ಅಂತಂದ್ರೆ 9ನೇ ಒಂದು ಸ್ಥಿತಿಯಲ್ಲಿ ನವರತ್ನಗಳು ಅಂತ ನಾವೇನ್ ನೋಡ್ತೀವಲ್ಲ ಆ ರೀತಿಯಾಗಿ ಎಲ್ಲ ಒಂದು ಸ್ಥಿತಿ ಅಷ್ಟು ದ್ಯೋತಕವಾಗಿರತ್ತೆ ಅಂತ ಹೇಳ್ತಾರೆ. 9ನೇ ಸ್ಥಾಯಿಗೆ ಅಡಿ ಇಡುತ್ತಾರೆ. ಈ ಸ್ಥಾಯಿಗೆ ಬಂದಾಗ ಹೆಚ್ಚಿನ ಸಾಧನೆಯನ್ನು ಮುಂಚಿತವಾಗಿ ಮಾಡಿ 11ನೇ ಚಕ್ರದ ಸ್ಥಾಯಿಯಲ್ಲಿರುವ ಸಾಧಕರಿಂದ ಈ ಆತ್ಮಗಳಿಗೆ ಬೋಧನೆಗಳು ದೊರೆಯುತ್ತದೆ.
9ನೇ ಸ್ಥಾಯಿಗೆ ಬಂದಾಗ, 9ನೇ ಚಕ್ರಕ್ಕೆ ಬಂದಾಗ 12ನೇ ಚಕ್ರದಲ್ಲಿ ಯಾರು ಸಾಧನೆ ಮಾಡಿರ್ತಾರ ಅವ್ರ ಕಡೆಯಿಂದ ಇವರು ಆ ಒಂದು ಕ್ಲಾಸ್ಗಳನ್ನ ಇವರು ತಗೊಳ್ತಾ ಇರ್ತಾರೆ, ಬೋಧನೆಗಳನ್ನು ತಗೊಳ್ತಾ ಇರ್ತಾರೆ. ಈ ರೀತಿಯಾಗಿ ಸಾಧನೆ ಫಾಸ್ಟ್ ಆಗಿ ನಡೀತಾ ಇರತ್ತೆ. ಅಲ್ಲಿ 9ನೇ ಚಕ್ರದಲ್ಲಿ ಹೋದಾಗ ಎಷ್ಟು ಮೇಲೆ ಹೋಗ್ತೀವೋ ಅಷ್ಟು ಫಾಸ್ಟ್ ಆಗಿ ಆ ಒಂದು ಸಾಧನೆ ನಡೀತಾ ಇರತ್ತೆ. ಹಾಗೆ ಅವರಿಗೆ ಪರೀಕ್ಷೆಗಳು ಅಷ್ಟೇ ಜೋರಾಗಿ ಬರ್ತಾ ಇರತ್ತೆ. ಈ ಎಂತ ಪರೀಕ್ಷೆಗಳು ಬಂದ್ರೂ ಕೂಡ ಅದನ್ನು ಎದುರಿಸಿ ಮುಂದೆ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ನಡೀತಾ ಇರತ್ತೆ. ಹಿರಿಯ ಸಾಧಕರಿಂದ ದೊರೆತ ಬೋಧನೆಗಳ ಸಹಕಾರದಿಂದ ಮತ್ತು ತನ್ನಲ್ಲಿರುವ ದೈವತ್ವದ ಸಹಯೋಗದಿಂದ ಭೂಲೋಕಕ್ಕೆಲ್ಲ ಶಾಂತಿ ಮತ್ತು ಹಾಗೂ ಜ್ಞಾನವನ್ನು ಹಂಚುವ ಕಾರ್ಯ ನಿಮಿತ್ತನಾಗುತ್ತಾನೆ. ಹೆಚ್ಚು ಹೆಚ್ಚು ಜ್ಞಾನವನ್ನು ಹಂಚಿದಂತೆ ಆತ್ಮದ ಸಾಧನಾ ಮಟ್ಟವು ಏರುತ್ತಾ ಸಾಗುತ್ತದೆ. ಜ್ಞಾನದ ಮಟ್ಟವು ಏರಿದಂತೆ ಜ್ಞಾನವು ವಿಜ್ಞಾನವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದರೆ ತಾನು ಪಡೆದ ಜ್ಞಾನವನ್ನು ಇತರರಿಗೆ ಹಂಚಿದಾಗ ಆ ಜ್ಞಾನದಿಂದ ಅವರ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಅನುಭವದ ರೂಪದಲ್ಲಿ ಸ್ವೀಕರಿಸಿ ತನ್ನ ಜ್ಞಾನವನ್ನು ಬೆಳೆಸಿಕೊಳ್ಳುವ ವಿಧಾನ. ಈ ವಿಧಾನವು ಆತ್ಮದ ಜೀವಿತದ ಬಹು ಮುಖ್ಯ ಘಟ್ಟ. ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ಈ ಒಂದು ಜ್ಞಾನವನ್ನು ಹಂಚ್ತಾ ಇರುತ್ತೆ. ಆ ಜ್ಞಾನ ಅನ್ನೋದು ಜ್ಞಾನ ವಿಜ್ಞಾನವಾಗುತ್ತೆ. ಎಲ್ಲರಿಗೂ ಹಂಚ್ಬೇಕಂದ್ರೆ ಎಲ್ಲ ಪರೀಕ್ಷೆಗಳು ನಡೀತಾ ಇರತ್ತೆ. ಯಾರು ಒಬ್ರು ಏನೋ ಬೋಧನೆ ಮಾಡಕ್ ಬಂದಿದ್ದಾರೆ ಅಂತಂದ್ರೆ ಸುಮ್ನೆ ಒಪ್ಕೊಳ್ಳಲ್ಲ. ಅದನ್ನ ಪರೀಕ್ಷೆ ಮಾಡಿ 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 ಸೈಂಟಿಫಿಕ್ ಆದ ರೀಸನ್ ಬೇಕು ಎಲ್ಲದಕ್ಕೂ ಅಂತ ಕೇಳ್ತಾರೆ ಇವಾಗೆಲ್ಲ. ಆ ರೀಸನ್ ಕೂಡ ಕೊಡುವಂತಹ ಸಾಮರ್ಥ್ಯ ಇವರಿಗಿರತ್ತೆ. ಈ ರೀತಿಯಾಗಿ ಬೆಳೆದು ಬರ್ತಾರೆ. ಈ ರೀತಿಯಾಗಿ ಬೆಳೆದು ಎಲ್ಲ ಕಡೆ ಇದನ್ನ ಪಸರಿಸ್ತಾರೆ. ಇಡೀ ಈ ಭೂಲೋಕದಲ್ಲಿ ಈ ಎಲ್ಲ ಕಡೆ ಹರಡ್ಬೇಕು ಅಂತ ಹೇಳಿ ಈ ಒಂದು ದೈವತ್ವವನ್ನೇ ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಇಲ್ಲಿ ಆತ್ಮವು ಒಬ್ಬ ಯೋಧನ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾಗುತ್ತದೆ. ಈ ರೀತಿಯಲ್ಲಿ ಜ್ಞಾನವನ್ನು ಪಡೆದ ಸಾಧನೆಯನ್ನು ಮಾಡುವಾಗ ಅನೇಕ ಸಂಕಷ್ಟಗಳು ಎದುರಿಸಬೇಕಾಗುತ್ತದೆ. ನೋಡಿ, ಇಷ್ಟು ಸಂಕಷ್ಟವನ್ನು ಕೂಡ ಅವರು ಎದುರಿಸಲೇಬೇಕಾಗತ್ತೆ. ಯಾಕಂದ್ರೆ ಸಾಧನಾ ಮಾರ್ಗನೇ ಹಾಗಿರತ್ತೆ. ಎಲ್ಲವನ್ನು ಒಪ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲದೆ ಅನೇಕ ಬಾರಿ ಜನ್ಮಗಳನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ. ಇದು ಅತಿ ಮುಖ್ಯವಾದ ಘಟ್ಟ. ಈ ಚಕ್ರದ ಹೆಸರೇ ನವಯಾಮಿ. ಇಲ್ಲಿ ಮತ್ತೆ ಏನಾಗುತ್ತೆ ಅಂದ್ರೆ ಜನ್ಮಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಅವ್ರ ಸಾಧನೆಗೆ ಮತ್ತೆ ಒಂದು ಜನ್ಮಗಳು ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಮತ್ತೆ ಜನ್ಮಗಳನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಬಂದು ಅವ್ರು ಮತ್ತೆ ನವಯಾಮಿ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡು ಈ ಸ್ಥಿತಿಯ ಪ್ರಕಂಪನಗಳು ತೆಳು ಗುಲಾಬಿಯಲ್ಲಿ, ಪರ್ಪಲ್ ಮತ್ತು ತೆಳು ಗುಲಾಬಿಯಲ್ಲಿ ಕಾಣಿಸ್ತಾ ಇರತ್ತೆ. ಸುತ್ತ ಬಂಗಾರದ ಬೆಂಕಿ ಜ್ವಾಲೆ ಕಂಪನಗಳು ಹರಡಿರುತ್ತದೆ. 9ನೇ ಒಂದು ಸ್ಥಿತಿಯಲ್ಲಿ ಈ ರೀತಿ ತಿಳು ಗುಲಾಬಿ, ಆಮೇಲೆ ಈ ಒಂದು ಪರ್ಪಲ್ ಕಲರ್ ಮತ್ತು ಬೆಂಕಿಯ ಜ್ವಾಲೆ ತರ ಅದು ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಪರಿಣತಿಯನ್ನು ಹೊಂದುತ್ತಾ ಆತ್ಮವು ತನ್ನ ಮುಂದಿನ ಗುರಿಯಾದ 10ನೇ ಚಕ್ರದ ಸ್ಥಾಯಿಯತ್ತ ದಾಪುಗಾಲಿಡುತ್ತಾ ಸಾಗುತ್ತೆ. ನೋಡಿ, 10ನೇಕ್ಕೆ ಬರಾಕ ಅದು ರೆಡಿ ಆಗತ್ತೆ. ಅಷ್ಟು ಏನೇ ಕಷ್ಟ ಬಂದ್ರು ಕೂಡ ಎದುರಿಸ್ಕೊಂಡು ಮುಂದೆ ಬಂದು 10ನೇ ಚಕ್ರಕ್ಕೆ ಕಾಲಿಡ್ತಾರೆ. ಅಲ್ಲದೆ ಅನೇಕ ಬಾರಿ ಜನ್ಮಗಳನ್ನು ಬದಲಿಸಿಕೊಳ್ಳಬೇಕಾಗುತ್ತೆ. ಇದು ಅತಿ ಮುಖ್ಯವಾದಂತಹ ಘಟ್ಟ. 10ನೇ ಸ್ಥಾನಕ್ಕೆ ಬರುವುದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟಕರವಾದದ್ದು. ಎಷ್ಟೇ ಸಾಧನೆ ಮಾಡಿದ್ರು ಅದು ಕಡಿಮೆ ಅನಿಸ್ತಾ ಇರುತ್ತೆ. ಅವ್ರು ಮಾಡ್ತಾನೆ ಇರ್ತಾರೆ, ಅಷ್ಟು ಸಾಧನೆಗಳು ಇರತ್ತೆ. ಈ ಚಕ್ರದ ಹೆಸರೇ ನವಯಾಮಿಯ ಅಂತ ಹೇಳ್ತಾರೆ. ಹೀಗೆ ಮುಂದಿನ ಗುರಿಯಾದ 10ನೇ ಚಕ್ರ ಸ್ಥಾಯಿಯತ್ತ ದಾಪುಗಾಲು ಇಟ್ಕೊಂಡು ಬರ್ತಾರೆ. 9 ಮುಗಿಸೋದೇ ದೊಡ್ಡ ಕಷ್ಟ. ಅದಾದ್ಮೇಲೆ 10ನೇ ಸ್ಥಾನಕ್ಕೆ ಬರ್ತಾರೆ. ಈ 10ನೇ ಚಕ್ರದ ಸ್ಥಾಯಿ ದಶಹರ ಅಂತ ಹೇಳಿ ಇಲ್ಲಿ ಆ ಚಕ್ರದ ಹೆಸರು. ಈ ದಶಹರದಲ್ಲಿ ಏನಾಗುತ್ತೆ ಅಂದ್ರೆ ಈ ಸ್ಥಿತಿಯನ್ನು ತಲುಪಿದ ಆತ್ಮವು ವಿಜ್ಞಾನವನ್ನಾಗಿ ಪರಿವರಿಸಿಕೊಂಡು ತನ್ನ ಜ್ಞಾನವನ್ನು ವಿಶ್ವದ ಇತರ ಲೋಕಗಳೊಡನೆ ಹಂಚಿಕೊಳ್ಳಲು ಅವುಗಳ ಸಂಪರ್ಕವನ್ನು ಸಾಧಿಸುತ್ತವೆ. ನೋಡ್ರಿ, ದಶಹರದಲ್ಲಿ ನಾನು ಮೊನ್ನೆ ಕ್ಲಾಸ್ ನಲ್ಲಿ ಹೇಳಿದ್ವಿ, ಇಲ್ಲಿಂದ ನಾವು ಯಾವ ರೀತಿಯಾದ ಜ್ಞಾನ ಮತ್ತು ವಿಜ್ಞಾನ ತಗೋತೀವಿ ಅಂತಂದ್ರೆ ಉನ್ನತ ಲೋಕದ ವಾಸಿಗಳೇನಿರ್ತಾರಲ್ಲ ಅವರು ಬಂದು ಯಾರು ಇಲ್ಲಿ ಸಾಧನೆ ಮಾಡ್ತಾ ಇರ್ತಾರ ಅವ್ರಿಗೆ ಕನೆಕ್ಟ್ ಆಗ್ತಾ ಇರ್ತಾರೆ. ಅವರ ಕಡೆಯಿಂದನೇ ಇವರು ಆ ಒಂದು
ಬೋಧನೆಗಳನ್ನು ತಗೊಂಡು ಇಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ. 10ನೆಯ ಚಕ್ರವಾದಂತ ದಶಹರದಲ್ಲಿ ಇದೆಲ್ಲ ನಡೀತಾ ಇರತ್ತೆ. ಅಂದ್ರೆ ನಮಗ ಅರ್ಥ ಆಗಲ್ಲ, ದಶಹರದಲ್ಲಿ ಇದ್ದಂತ ಆ ಸ್ಥಾಯಿಯಲ್ಲಿ ಇದ್ದಂತ ಸಾಧಕರು ಅವ್ರು ಏನೆಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಈ ಪುಸ್ತಕದ ಮೂಲಕ ನೋಡ್ತಾ ಇದೀವಿ. ಈ ಪುಸ್ತಕವು ಕೂಡ ಸುಮ್ನೆ ಅಲ್ಲ, ಭೃಗು ಮಹರ್ಷಿ, ಅತ್ರಿ ಮಹರ್ಷಿಗಳು ಸ್ವತಃ ಚಾನಲಿಂಗ್ ಆಗಿ ಕೊಟ್ಟಿರುವಂತಹ ಪುಸ್ತಕ. ಹಾಗಾಗಿ ರೂಪ ವೆಂಕಟೇಶ್ ಮೇಡಮ್ ಅವ್ರಿಗೆ ಬರ್ಬೇಕು ಅಂತಂದ್ರೆ ಅವರ ಸಾಧನೆ ಎಲ್ಲಿವರೆಗೂ ಇತ್ತು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಇದು ಅಂತವ್ರಿಗೆ ಕೊಟ್ಟು ಬರ್ಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ಮೇಡಮ್ ಕೂಡ ಅಷ್ಟೇ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಿಂಗಾಗಿ ಅಂತ ಜ್ಞಾನ ಅವ್ರಿಗೆ ಕೊಟ್ಟು ಈ ಪುಸ್ತಕನ ಬರ್ಸಿದ್ದಾರೆ. ಈ ರೀತಿ 10ನೇ ಚಕ್ರದಲ್ಲಿ ನಡೀತಾ ಇರತ್ತೆ ನೋಡಿ. ಡೈರೆಕ್ಟ್ ಆಗಿ ಉನ್ನತವಾಸಿಗಳಿಂದ ಇವರು ಜ್ಞಾನವನ್ನು ತೆಗೆದುಕೊಂಡು ಇಡೀ ಈ ಒಂದು ಭೂಲೋಕಕ್ಕೆ ಹರಡಿಸ್ತಾ ಇರ್ತಾರೆ. ಅದು ವಿಜ್ಞಾನ ರೂಪವಾಗಿ ಬರ್ತಾ ಇರತ್ತೆ. ಎಲ್ಲರೂ ಇವಾಗ ಸೈಂಟಿಫಿಕ್ ರೀಸನ್ ಬೇಕಂತ ಕೇಳ್ತಾರೆ. ಇವಾಗಿನ ಒಂದು ಜನರೇಷನ್ ಸುಮ್ನೆ ಏನೋ ಹೇಳಿದ್ರೆ ಒಪ್ಕೊಳ್ಳಲ್ಲ. ಅವ್ರೇನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ನಮಗೆ ಸೈಂಟಿಫಿಕ್ ರೀಸನ್ ಕೊಡ್ರಿ, ಪ್ರೂವ್ ಮಾಡ್ಬೇಕು, ಅವಾಗ ನಾವು ಒಪ್ಕೊಂತೀವಿ ಅಂತ ಹೇಳ್ತಾರೆ ಈಗಿನ ಜನರೇಷನ್. ಹೀಗಾಗಿ ಅದೆಲ್ಲ ಸೈಂಟಿಫಿಕ್ ಆಗಿ ಬರ್ತಾ ಇರತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇತರ ಲೋಕಗಳೊಡನೆ ಹಂಚಿಕೊಳ್ಳಲು ನೋಡ್ರಿ, ಎಲ್ಲಾ ಲೋಕದಲ್ಲಿ ಇಂತಹ ಜ್ಞಾನನ ಹಂಚ್ಕೊಳ್ಳುವಷ್ಟು ರೆಡಿ ಆಗಿರ್ತಾರೆ ದಶಹರದಲ್ಲಿ. ಅವುಗಳ ಸಂಪರ್ಕವನ್ನು ಸಾಧಿಸುತ್ತದೆ. ಅಲ್ಲಿಯ ಜೀವಿಗಳೊಡನೆ ಸಂಪರ್ಕ ಸಾಧಿಸಿ ಅಲ್ಲಿಯ ಜೀವನಗಳ ಬಗೆಗಿನ ಜ್ಞಾನವನ್ನು ಸಹ ಪಡೆಯುವ ನೋಡ್ರಿ, ಅಲ್ಲಿಯ ಜೀವನ ಹೇಗಿದೆ ಅದನ್ನು ಕೂಡ ಅಂತಹ ಜ್ಞಾನವನ್ನು ಕೂಡ ಇವರು ತಗೊಳ್ತಾರೆ. ಇವರು ಆ ಸಾಮರ್ಥ್ಯವನ್ನು ಸಿದ್ಧಿಸಿಕೊಳ್ಳುತ್ತವೆ. ಇತರ ಲೋಕಗಳೊಡನೆ ಸ್ನೇಹ ಹಾಗೂ ಜ್ಞಾನ ವಿನಿಮಯವಾಗ್ತಾ ಇರತ್ತೆ. ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ ಜ್ಞಾನವನ್ನ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಆ ಮಟ್ಟಕ್ಕೆ ಹೋದವರು. ಹಾಗಾಗಿ ಭೂಲೋಕದ ಮೇಲಿನ ಅನೇಕ ಪ್ರಾಯೋಗಿಕತೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಇಲ್ಲಿ ಭೂಲೋಕದಲ್ಲಿ ಎಷ್ಟೋ ಇಲ್ಲಿ ಪರೀಕ್ಷೆ ಅಂದ್ರೆ ಸೈಂಟಿಫಿಕ್ ಆಗಿ ಕೆಲವೊಂದು ಈ ಪ್ರಯೋಗಗಳು ನಡಿಬೇಕಾಗ್ತಾ ಇರತ್ತಲ್ಲ, ಇದನ್ನೆಲ್ಲ ಏನಂತಂದ್ರೆ ದಾರಿ ಮಾಡಿಕೊಡ್ತಾ ಇರ್ತಾರೆ. ಅನೇಕ ಪ್ರಾಯೋಗಿಕತೆಗಳಿಗೆ ದಾರಿ ಮಾಡಿಕೊಡ್ತವೆ ಈ ಒಂದು ದಶಹರದಲ್ಲಿ. ಅಂದ್ರೆ ಉನ್ನತ ಲೋಕದ ವಾಸಿಗಳು ಅವರ ಜೊತೆಗೆ ಇವರು ಎಲ್ಲ ಜ್ಞಾನವನ್ನು ವಿನಿಮಯ ಮಾಡ್ಕೊಳ್ತಾ ಇದು ಪ್ರೂವ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇಂತಹ ಪ್ರಾಯೋಗಿಕತೆಗಳು ಮಾನವ ಅಭಿವೃದ್ಧಿಗೆ ನೆರವಾಗುತ್ತದೆ. ಇವಾಗ ನಾವ್ ಹೇಳ್ತೀವಲ್ಲ, ಇಲ್ಲೆಲ್ಲ ಸೈಂಟಿಸ್ಟ್ ಎಲ್ಲ ಏನೆಲ್ಲ ಅವ್ರು ಸಂಶೋಧನೆಗಳನ್ನು ಮಾಡ್ತಾರ, ಎಲ್ಲ ಪ್ರೂಫ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇದು ಅವ್ರು ಸೈಂಟಿಸ್ಟ್ ಸುಮ್ನೆ ಅಲ್ಲ. ಮೊನ್ನೆ ಕ್ಲಾಸ್ ನಲ್ಲಿ ಅದೇ ಹೇಳಿದೆ, ಸುಮ್ನೆ ಅವ್ರು ಸೈಂಟಿಸ್ಟ್ ಆಗಿರಲ್ಲ. ಅವ್ರು ಬರೀ ತಮ್ದು ಫ್ಯಾಮಿಲಿ ತಾವು ಅಂತ ನೋಡ್ಕೊಂಡ್ರೆ ಯಾರು ಸೈಂಟಿಸ್ಟ್ ಆಗಲ್ಲ. ಅವ್ರು ಅದನ್ನೆಲ್ಲ ಬಿಟ್ಟು ಹೋಗಿ ತಮ್ಮ ಸಾಧನೆಯನ್ನು ಮುಟ್ಟಕ್ಕೆ ಹೋಗಿರ್ತಾರೆ. ಅಂತವ್ರಿಗೆ ಮಾತ್ರ ಇವೆಲ್ಲ ಅಂದ್ರೆ ಆ ಒಂದು ಜ್ಞಾನ ಬರ್ಬೇಕಂದ್ರೆ ಅಂತವ್ರಿಗೆ ಬಂದಿರತ್ತೆ. ಅವರು ಒಂದು ಸೈಂಟಿಸ್ಟ್ ಆಗಕ್ಕೆ ಅಂತ ಆತ್ಮಗಳು ಹುಟ್ಟಿ ಬಂದಿರ್ತವೆ ಅನ್ನಕ್ಕೆ ಇದು ಒಂದು ಎಕ್ಸಾಂಪಲ್. ಈ ರೀತಿಯಾಗಿ ಅದರ ದುರ್ಬಳಕೆಯಿಂದ ನೋಡಿ ನೆಕ್ಸ್ಟ್ ಏನಾಗುತ್ತೆ, ಇಂತಹ ಪ್ರಾಯೋಗಿಕತೆಗಳು ಮಾನವ ಅಭಿವೃದ್ಧಿಗೆ ನೆರವಾಗುತ್ತದೆ. ಹಾಗೆಯೇ ಅದರ ದುರ್ಬಳಕೆಯಿಂದ ಇಡೀ ಭೂಮಂಡಲವೇ ಅಧೋಗತಿಯನ್ನು ಪಡೆಯಬಹುದು ಅಲ್ವಾ. ಇವಾಗ ನೋಡ್ತಾ ಇದೀವಿ ನಾವು, ಎಷ್ಟೋ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ, ಅದನ್ನ ಕಂಡು ಹಿಡದೆ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ, ಮಾಡ್ತಾ ಇದೀವಿ ಅಂದಾಗ ಅತಿ ಆದ್ರೆ ಕೂಡ ಅದು ಕೂಡ ದುರ್ಬಳಕೆ ಆಗತ್ತೆ. ಈ ದುರ್ಬಳಕೆ ಆದಾಗ ಏನಾಗುತ್ತೆ ಅಂದ್ರೆ ಈ ಮಾನವ ಲೋಕದಲ್ಲಿ ಅದು ಒಂದು ಅಧೋಗತಿಗೆ ಇಳಿಯುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲು ದಶಹರ ಸ್ಥಿತಿಯ ಆತ್ಮಗಳು ಜ್ಞಾನವನ್ನು ವಿನಿಮಯ ಮಾಡಿಕೊಂಡು ಭೂಮಂಡಲದ ಇತರ ಮಾನವಾತ್ಮರಲ್ಲಿ ಹಂಚುತ್ತಾರಷ್ಟೇ. ನೋಡ್ರಿ, ಇಲ್ಲಿ ದಶಹರದಲ್ಲಿ ಅಂತಹ ದಿವ್ಯಾತ್ಮಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮಲ್ಲಿರುವಂತಹ ಆ ಅನುಭವ, ಆ ಒಂದು ಜ್ಞಾನದ ಭಂಡಾರವನ್ನು ಇತರ ಕಡೆಯಲ್ಲೆಲ್ಲ ಈ ಒಂದು ಭೂಮಂಡಲದಲ್ಲಿ ಎಲ್ಲ ಕಡೆ ಹಂಚ್ತಾ ಇರ್ತಾರೆ. ಈ ಜ್ಞಾನದ ಬಳಕೆಯ ರೀತಿಯ ಆಯ್ಕೆ ಮಾನವನಿಗೆ ಬಿಟ್ಟಿದ್ದು. ಅವ್ರು ಕೊಡ್ತಾ ಇರ್ತಾರೆ, ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ಯಾರು ನಂಬ್ತಾರ, ಯಾರು ಹೌದು ಅಂತ ನಂಬ್ಕೊಂಡು ತಿಳ್ಕೊಂತಾರ ಅವ್ರಿಗೆ ಅರ್ಥ ಆಗತ್ತೆ. ದಶಹರ ಚಕ್ರದ ಸ್ಥಾಯಿಗೆ ಏರಿದ ಮಾನವಾತ್ಮನು ತಾನು ಮಾತ್ರವಲ್ಲದೆ ಇಡೀ ವಿಶ್ವದ ಉನ್ನತಿಗಾಗಿ ಶ್ರಮಿಸುತ್ತಾನೆ. ಖಂಡಿತ, ಯಾಕಂದ್ರೆ ಅವ್ರು ಅಷ್ಟು ಶ್ರೇಷ್ಠತೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡ್ಕೊಂಡು ಹೋಗಿರ್ತಾರೆ. ಆ ದಶಹರಕ್ಕೆ ರೀಚ್ ಆಗ್ಬೇಕು ಅಂತಂದ್ರ ಎಲ್ಲವನ್ನು ನಾನು ಅನ್ನೋದನ್ನ ಬಿಟ್ಟು
ಪ್ರತಿಯೊಂದು ಎಲ್ಲ ಕಷ್ಟ ಸುಖದಲ್ಲೂ ಕೂಡ ಅವರು ಎಲ್ಲ ನಡೆಸ್ಕೊಂಡು ಅಷ್ಟು ಮುಂದೆ ಆ ಚಕ್ರವನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ಸ್ಥಿತಿ ಅವರು ತಲುಪಿ ಬಿಟ್ಟಿರ್ತಾರೆ. ಹೀಗಾಗಿ ವಿಶ್ವದ ಉನ್ನತಿಗಾಗಿಯೇ ಅವರು ಒಳಿತನ್ನೇ ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸ್ಥಿತಿಯನ್ನು ಅನುಭವಕ್ಕೆ ಬರುವ ಶ್ರೇಷ್ಠ ವಿಚಾರವೆಂದರೆ ಆತ್ಮನು ತಾನು ಭೂಲೋಕದಲ್ಲಿ ಏಕಮಾತ್ರ ಪಾತ್ರದಲ್ಲಿ ಅಲ್ಲದೆ ಅನೇಕಾನೇಕ ಲೋಕಗಳಲ್ಲಿ ಅನೇಕಾನೇಕ ಪಾತ್ರಗಳಲ್ಲಿ ಒಂದೇ ಸಮಯದಲ್ಲಿ ಅಭಿನಯಿಸುತ್ತಿರುವುದರ ಅರಿವು ಮೂಡುತ್ತದೆ. ಈ ಅರಿವಿನ ನಂತರ ಆತ್ಮವು ತನ್ನ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುವುದರ ಮೂಲಕ ತಾನು ನಿರ್ವಹಿಸುತ್ತಿರುವ ಎಲ್ಲಾ ಪಾತ್ರಗಳ ಅರಿವನ್ನು ಪಡೆಯಬಹುದಾಗಿದೆ. ನೋಡಿ, ಈ ದಶಹರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೇ ಸಮಯದಲ್ಲಿ ಈ ಲೋಕದಲ್ಲೂ ಮತ್ತು ಬೇರೆ ಬೇರೆ ಲೋಕದಲ್ಲೂ ಅವರು ಏನಂದ್ರೆ ಜ್ಞಾನವನ್ನು ಕೊಡಕ್ ಹೋಗಿರ್ತಾರೆ ಅಥವಾ ಅಲ್ಲಿಂದ ತಗೊಂಡ್ ಬರಕ್ಕೂ ಹೋಗಿರ್ತಾರೆ. ಒಂದ್ ಕಡೆ ಅಲ್ಲ, ಅವರು ಎಲ್ಲಾ ಕಡೆನೂ ಓಡಾಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಅವರು ಸಾಧನೆ ಮಾಡಿರ್ತಾರೆ. ಒಂದೇ ಸಮಯದಲ್ಲಿ ಎರಡು ಕಡೆ ಇರ್ತಾರೆ. ನಾವೆಲ್ಲ ಸನಾತನ ಧರ್ಮದಲ್ಲಿ ಆ ಋಷಿ ಮುನಿಗಳಲ್ಲಿ ನೋಡ್ತಾ ಇರ್ತೀವಿ, ಅವ್ರು ಇಲ್ಲೂ ಇರ್ತಾರೆ, ಎಲ್ಲೋ ಒಂದ್ ಕಡೆನೂ ಇರ್ತಾರೆ, ಅಲ್ಲೂ ಇದ್ರು ಇಲ್ಲೂ ಹೇಗಿದ್ರು ಅಂತ ಹೇಳಿ ನಾವು ಆ ಒಂದು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ. ಇಂತಹ ಸ್ಥಿತಿ ಇವರು ಸಾಧಕರು. ಈ ರೀತಿಯಾಗಿ ಅವರ ಒಂದು ಸ್ಥಿತಿ ಏರ್ತಾ ಹೋಗುತ್ತೆ. ಎಲ್ಲಾ ಪಾತ್ರಗಳ ಅರಿವನ್ನು ಪಡೆಯಬಹುದಾಗುತ್ತದೆ. ಈ ಅರಿವಿನಿಂದ ಆತ್ಮದ ಸಾಧನಾ ಮಟ್ಟವು ದುಪ್ಪಟ್ಟುಗೊಳ್ಳುತ್ತದೆ. ಹೆಂಗೆ ಅವರು ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ, ಎಲ್ಲವನ್ನು ನಿಭಾಯಿಸ್ಕೊಂಡು ಅದು ಮತ್ತೆ 2ರಷ್ಟು ಹೆಚ್ಚು ಆಗತ್ತೆ ಅವರ ಸಾಧನೆ. ಅಷ್ಟೇ ಅಲ್ಲದೆ ತಾನು ಭೂಮಿಯಲ್ಲಿ ನಟಿಸುತ್ತಿರುವ ಸಾಧನಾ ಕ್ರಮವನ್ನು ತನ್ನ ಇತರ ಪಾತ್ರಗಳಲ್ಲಿ ಕೂಡ ನಿರ್ವಹಿಸುವ ಚಾಕಚಕ್ಯತೆಯನ್ನು ಪಡೆಯುತ್ತದೆ. ಇಂತಹ ಆತ್ಮಗಳು ವಿಶ್ವಾತ್ಮಗಳೆನಿಸಿಕೊಳ್ಳುತ್ತವೆ. ನೋಡ್ರಿ, ಇದು ಸುಮ್ಮನೆ ಅಲ್ಲ, ಇವ್ರಿಗೆ ಕೊನೆಗೆ ವಿಶ್ವಾತ್ಮ ಅಂತ ಅನಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಧನಾ ಕ್ರಮವನ್ನು ತನ್ನ ಇತರ ಪಾತ್ರಗಳಲ್ಲಿ ಕೂಡ ನಿರ್ವಹಿಸುವ ಚಾಕಚಕ್ಯತೆಯನ್ನು ಕೂಡ ಅವರು ಪಡೆದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಉನ್ನತ ಸ್ಥಿತಿಯನ್ನು ಪಡೆದ ಆತ್ಮಗಳು ಸರ್ವವನ್ನು ಆತ್ಮದ ಸ್ಥಿತಿಯಲ್ಲಿಯೇ ಕಾಣುತ್ತದೆ. ನೋಡಿ, ಅವರು ಉನ್ನತ ಸ್ಥಿತಿಯನ್ನು ಪಡೆದಾಗ ಆ ಆತ್ಮಗಳು ಸರ್ವವನ್ನು ಆತ್ಮದ ಸ್ಥಿತಿಯಲ್ಲಿಯೇ ಕಾಣ್ತಾ ಇರ್ತಾರೆ. ಆ ಒಂದು ಆತ್ಮದ ಸ್ಥಿತಿಯಲ್ಲಿ ಪ್ರತಿಯೊಂದನ್ನು ಅವರು ಅವಗಾಹನೆಯಲ್ಲಿ ತಗೊಳ್ತಾ ಇರ್ತಾರೆ. ಅಂದ್ರೆ ಒಂದು ದೇವಾತ್ಮ, ಮಾನವ ದೇವ ಅಂತ ಏನ್ ಹೇಳ್ತಾರೆ, ಅದು ದೇವ ಮಾನವರು ಅಂತ ಏನ್ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇರ್ತಾರೆ ಅವರು. ಆಲ್ರೆಡಿ ಅವ್ರು ಆಗ್ಬಿಟ್ಟಿರ್ತಾರೆ ದೇವ ಮಾನವ ತರ. ಅಂತಹ ಸ್ಥಿತಿಯನ್ನು ಪಡಿತಾ ಅವರು ಆತ್ಮಗಳು ಸರ್ವವನ್ನು ಆತ್ಮದ ಸ್ಥಿತಿಯಲ್ಲಿಯೇ ಅವರು ಕಾಣ್ತಾ ಹೋಗ್ತಾ ಇರ್ತಾರೆ. ಸರ್ವರಲ್ಲೂ ಪ್ರೀತಿ, ಸ್ನೇಹ, ಸೌಹಾರ್ದತೆಯನ್ನು ಹಂಚುವ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ಈ ದಶಹರ ಅನ್ನೋದು ಒಂದು ನೀಲಿ ಬಣ್ಣ, ಸರ್ವ ಲೋಕಗಳೊಡನೆ ಸಂಪರ್ಕ, ಸಂಬಂಧ, ವಿಶ್ವಾತ್ಮ ನೆನೆಸಿಕೊಳ್ಳುವುದು, ಈ ರೀತಿಯಾಗಿ ಅವರ ಒಂದು ಜರ್ನಿ ನಡೀತಾ ಇರತ್ತೆ. ಮೇಡಮ್, ಗೀತಾ ಮೇಡಮ್, ಇವರು ಭಾಗ್ಯಶ್ರೀ ಮೇಡಮ್ ಏನ್ ಬರ್ತಾರಾ? ಮೇಡಮ್ ಗೀತಾ ಮ್ಯಾಮ್, ಅಲ್ಲ, ಇವರು ನೆಕ್ಸ್ಟ್ ಭಾಗ್ಯಶ್ರೀ ಮೇಡಮ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅವ್ರು ಬರ್ತಾರೆ ಅಂದ್ರೆ ಇವಾಗ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು, ಅದಕ್ಕೆ. ಎಸ್ ಸರ್, ಇಲ್ಲಿವರೆಗೂ ದಶಹರವರೆಗೂ ನಾವು ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ಇದೇ ರೀತಿಯಾದಂತ ಒಂದು ಅಗಾಧವಾದಂತ ಅವರ ಒಂದು ಭಾಗ್ಯಶ್ರೀ ಮೇಡಮ್ ಅವ್ರದ್ದು ಅನುಭವಗಳನ್ನ ಕೇಳೋಣ. ಅವ್ರದ್ದು ಸಾಮಾನ್ಯವಾದಂತ ಆತ್ಮ ಅಲ್ಲ, ಉನ್ನತ ಆತ್ಮ. ಆಕ್ಚುಲಿ ಅವ್ರ ಬಗ್ಗೆ ಎಲ್ಲರೂ ಕೇಳಲೇಬೇಕು. ಥ್ಯಾಂಕ್ ಯು, ಇಲ್ಲಿವರೆಗೂ ನಂಗೆ ಸಮಯ ಕೊಟ್ಟಿದ್ದು. ಈ ದಶಹರವರೆಗೂ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಎಲ್ರಿಗೂ.